Students, yes, yeah, Ria, good evening. Amruta Shetty, good evening, good evening. Okay, just a minute. Yeah. In the last class, we studied regarding the concept of last class ಅಲ್ಲಿ ಲೈಟ್ ಬೆಳಕು ಮತ್ತು ಅದರ ವಿದ್ಯಮಾನ ಅದರ ಬಗ್ಗೆ ಕಲ್ತಿದ್ವಿ ಹೌದಾ. ಸೊ ನಾನೇನ್ ಹೇಳಿದ್ದೆ, ತದನಂತರ ಬೆಳಕು ಅನ್ನೋ ಪಾಠದ ಸಮಸ್ಯೆಗಳನ್ನ ಬಿಡಿಸೋಣ ನೆಕ್ಸ್ಟ್ ಸೆಷನ್ ಅಲ್ಲಿ ಅಂತ ಹೇಳಿದ್ದೆ, ರೈಟ್. ಸೊ ಈಗ ಮಕ್ಕಳೇ, ವಿದ್ಯುತ್ ಶಕ್ತಿ ಪಾಠವನ್ನ ಮುಗಿಸಿ ಓಕೆ, ವಿದ್ಯುತ್ ಶಕ್ತಿ ಪಾಠವನ್ನ ಮುಗಿಸಿ ಅದಾದ್ಮೇಲೆ ಬೆಳಕು ಮತ್ತು ವಿದ್ಯುತ್ ಶಕ್ತಿ ಒಟ್ಟಿಗೆ ಏನ್ ಮಾಡೋಣ, ಆ ಒಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡೋಣ. ಓಕೆ, ಇಂಗ್ಲಿಷ್ ಮೀಡಿಯಂದವ್ರಿಗೂ ಹಾಗೆ ಸಾಲ್ವ್ ಮಾಡಿದ್ದೇನೆ, ಕನ್ನಡ ಮೀಡಿಯಂದವರಿಗೂ ಹಾಗೆ ಸಾಲ್ವ್ ಮಾಡ್ತೇನೆ. ಸೊ ಇವತ್ತು ನಮಗೆ ಕನ್ನಡ ಮೀಡಿಯಂ ಸೆಷನ್ ಇದೆ, ವಿಜ್ಞಾನ ಕನ್ನಡ ಮೀಡಿಯಂ ಸೆಷನ್, ಓಕೆನಾ. ಸೊ ಇಂಗ್ಲಿಷ್ ಮೀಡಿಯಂದಲ್ಲಿ ಯು ಹ್ಯಾವ್ ಮ್ಯಾಥ್ಸ್ ಕ್ಲಾಸ್ ಟುಡೇ. ಓಕೆ, so you can anyone who are English medium, you can join the live session of maths class. Okay, fine. So ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ ಅಂತ. ಸೊ ನೀವು ಯಾವುದಾದ್ರೂ ಒಂದು, ಫಾರ್ ಎಕ್ಸಾಂಪಲ್ ಈಗ ನೀವೆಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ ವಿತ್ ದ ಹೆಲ್ಪ್ ಆಫ್ ದ ಮೊಬೈಲ್, ಲ್ಯಾಪ್ಟಾಪ್ ಇಂದ ನೋಡ್ತಿರ್ಬೋದು, ಟಿವಿ ಮುಖಾಂತರ ನೋಡ್ತಿರ್ಬೋದು ಅಲ್ವಾ. ಸೊ ಯಾವುದನ್ನಾದ್ರೂ ಒಂದು ಕನ್ಸಿಡರ್ ಮಾಡಿ, ಎಲ್ಲವೂ ಕೂಡ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ನಾವು ವಿದ್ಯುತ್ ಶಕ್ತಿಯ ಮೇಲೆ ಡಿಪೆಂಡ್ ಆಗಿರುವಂತಹ ವಸ್ತುಗಳನ್ನ ನಾವೇನ್ ಮಾಡ್ತಾ ಇದ್ದೇವೆ, ಉಪಯೋಗಿಸ್ತೇವೆ. ಸೊ ಎಲ್ಲಿ ನೋಡಿದ್ರು ಏನಾಗತ್ತೆ, ವಿದ್ಯುತ್ ಶಕ್ತಿಯದೇ ಉಪಯೋಗವನ್ನ ನಾವು ನೋಡ್ತೇವೆ. ಪ್ರತಿಯೊಂದನ್ನು ನೋಡಿ ನೀವು, ಹೌದಾ. ಸೊ ಈಗ ಎಲ್ಲೆಲ್ಲಿ ಉಪಯೋಗಿಸ್ತೇವೆ ವಿದ್ಯುತ್ ಶಕ್ತಿಯನ್ನ, ನಮ್ಮ ಮೋಟಾರ್ನಲ್ಲಿ ಉಪಯೋಗಿಸ್ತೇವೆ, ಹೌದಾ. ನೀರನ್ನ ಜಗ್ಗೋದಕ್ಕೆ ಮೇಲಿಂದ ಕೆಳಗಡೆ, ಕೆಳಗಿನಿಂದ ಮೇಲ್ಗಡೆ, ಮೊಬೈಲ್ ಚಾರ್ಜ್ ಮಾಡೋದಕ್ಕೆ, ಲ್ಯಾಪ್ಟಾಪ್ ಚಾರ್ಜ್ ಮಾಡೋದಕ್ಕೆ, ಈಗ ನಮಗೆ ಎಲೆಕ್ಟ್ರಿಕ್ ಸ್ಕೂಟರ್ಸ್ಗಳು ಬಂದಿವೆ, ಹೌದಾ. ಸೊ ಅದಕ್ಕೆಲ್ಲದಕ್ಕೂ ನಮಗೆ ವಿದ್ಯುತ್ ಶಕ್ತಿ ಬೇಕು. ಸೊ ಯಾವ್ದು ಮುಖಾಂತರ ನಮಗೆ ವಿದ್ಯುತ್ ಶಕ್ತಿ ಬರುತ್ತೆ, ಅಣುಸ್ಥಾವರಗಳ ಮುಖಾಂತರ, ಡ್ಯಾಮ್ಸ್ಗಳ ಮುಖಾಂತರ, ಹೈಡ್ರೋ ಎಲೆಕ್ಟ್ರಿಕ್ ಪವರ್, ಜಲಸ್ಥಾವರಗಳು ಅಂತ ಏನ್ ಹೇಳ್ತೇವೆ. ಸೊ ಇದರ ಮೂಲಕ ನಮಗೆ ವಿದ್ಯುತ್ ಶಕ್ತಿ ದೊರಕತ್ತೆ ಮಕ್ಕಳೇ, ಹೌದಾ. ಸೊ ಈಗ ಈ ವಿದ್ಯುತ್ ಶಕ್ತಿ ಅಂದ್ರೆ ಏನು, ಎಲೆಕ್ಟ್ರಿಕ್ ಸಿಟಿ ಅಂತ ಕರಿತೇವೆ, ಹೌದಾ. ಸೊ ಇಲ್ಲೇನಾಗತ್ತೆ, ಈ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು, ಈ ಕರೆಂಟ್ ಅಂತ ಏನ್ ನಾವು ಹೇಳ್ತೇವೆ, ಸೊ ಈ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಇಲ್ಲಿ ಉತ್ಪತ್ತಿ ಆಗತ್ತೆ, ಹೌದಾ. ಸೊ ಈ ಎಲೆಕ್ಟ್ರಿಕ್ ಕರೆಂಟ್ ಮುಖಾಂತರ ನಮ್ಮ ದೈನಂದಿನ ಎಲ್ಲ ಚಟುವಟಿಕೆಗಳು ಈ ಎಲೆಕ್ಟ್ರಿಕ್ ಕರೆಂಟ್ ಮುಖಾಂತರ ನಡೆಯುತ್ತೆ. ಸೊ ಏನಿದು ಈ ಎಲೆಕ್ಟ್ರಿಕ್ ಕರೆಂಟು, ಈ ಕರೆಂಟಿಗೆ ಅಥವಾ ಎಲೆಕ್ಟ್ರಿಕ್ ಕರೆಂಟಿಗೆ ನಾವು ಕನ್ನಡದಲ್ಲಿ ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ವಿದ್ಯುತ್ ಪ್ರವಾಹ ಅಂದ್ರಲ್ಲಿ ಏನಾಗುತ್ತೆ, ವಿದ್ಯುತ್ ಶಕ್ತಿ ಪ್ರವಾಹದ ತರ ಹರಿಯತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೇವೆ, ವಿದ್ಯುತ್ ಪ್ರಭಾವ ಅಂತ ಕರಿತೇವೆ. ಸೊ ನೋಡೋಣ ಯಾವ ರೀತಿ ಕರೆಂಟ್ ಅಥವಾ ಈ ವಿದ್ಯುತ್ ಪ್ರವಾಹ ಸೃಷ್ಟಿ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಮಕ್ಕಳೇ, ನೆಕ್ಸ್ಟ್ ಸ್ಲೈಡು. ಓಕೆ, ಫೈನ್. ವಿದ್ಯುತ್ ಪ್ರವಾಹ ಒಂದು ಏಕಮಾನ ಸಮಯದಲ್ಲಿ, ಇದು ಅದರ ವ್ಯಾಖ್ಯಾನ ಅಥವಾ ಡೆಫಿನಿಷನ್ ಅಂತ ಹೇಳ್ಬೋದು. ಒಂದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣವನ್ನು ವಿದ್ಯುತ್ ಪ್ರವಾಹ ಎನ್ನುವರು. ಸಿಂಪಲ್ ಆಗಿ ನಾವು ನೋಡೋದಾದ್ರೆ ಮಕ್ಕಳೇ, ಸಿಂಪಲ್ ಆಗಿ, ಓಕೆ, ಈಗ ಫಾರ್ ಎಕ್ಸಾಂಪಲ್ ಹಿಂದಿನ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ನಾವು ಪರಮಾಣುವಿನ ರಚನೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನೋ ಒಂದು ಉಪಘಟಕವನ್ನ ಕಲ್ತಿದ್ದೇವೆ, ನೆನಪಿದೆನಾ, ಹೌದಾ. ಪರಮಾಣುವಿನ ರಚನೆ. ಸೊ ಈ ಪರಮಾಣುವಿನ ರಚನೆಯಲ್ಲಿ ಏನಿತ್ತು,
ಹೌದಾ? ಸೊ ಈ ರೀತಿ ಜಸ್ಟ್ ಮಿನಿಟ್. ಓಕೆ. ಸೊ ಈ ಪರಮಾಣುವಿನ ರಚನೆಯಲ್ಲಿ ನಿಮಗೆ ನೆನಪಿದ್ರೆ ಪರಮಾಣುವಿನ ಸೆಂಟರ್ ಅಲ್ಲಿ ಅಂದರೆ ಮಧ್ಯದಲ್ಲಿ ಏನಿರತ್ತೆ? ಯಾರು ಹೇಳ್ತೀರಾ? ಯಾವ ಆವೇಶಗಳಿರ್ತವೆ? ಅದಕ್ಕೆ ನಾವೇನಂತ ಕರಿತೇವೆ? ಎಸ್ ಎಸ್, ಗುಡ್ ಈವ್ನಿಂಗ್ ಸುಮಾ, ಗುಡ್ ಈವ್ನಿಂಗ್. ಏನಂತ ಕರಿತೇವೆ ಮಕ್ಕಳೇ? ಇವು ಕಕ್ಷೆಗಳು. ರೈಟ್, ಯಾರದು? ಸಮೀರ್. ಕಕ್ಷೆಗಳು, ಸರಿ. ಇದು ಪರಮಾಣುವಿನ ರಚನೆ ಅಂತ ಹೇಳ್ತೇನೆ. ಸೊ ಪರಮಾಣುವಿನ ರಚನೆಯಲ್ಲಿ ಸೆಂಟರ್ ಅಲ್ಲಿ ಏನಿರತ್ತೆ? ಇಟ್ಸ್ ಓಕೆ ಸುಮಾ, ಆನ್ಸರ್ ಟು ದ ಕ್ವಶನ್ ನಾವು. ಕೇಂದ್ರ ಬಿಂದು. ಓಕೆ, ಯಾರು ಅಯ್ಯು ಆನ್ಸರ್ ಮಾಡಿದ್ರು? ಕೇಂದ್ರ ಬಿಂದು. ಓಕೆ, ಕೇಂದ್ರ ಬಿಂದುವಿನ ಒಳಗಡೆ ಏನಿರತ್ತೆ? ವೆರಿ ಗುಡ್, ಶ್ರೇಯಸ್ ಆನ್ಸರ್ಡ್ ಇಟ್. ಪ್ರೋಟಾನ್ಸ್ ಗಳು ಇರ್ತವೆ. ಅಂದ್ರೆ ನಾವೇನಂತೇವೆ? ಋಣಾತ್ಮಕ ಸಾರಿ ಧನಾತ್ಮಕ ಆವೇಶಗಳು, ಪ್ರೋಟಾನ್ಸ್. ಧನಾತ್ಮಕ ಆವೇಶಗಳು ಇರ್ತವೆ. ಇನ್ನು ಬೀಜ ಕೇಂದ್ರ. ಎಸ್ ಸಂಜೀವ್, ಅದಕ್ಕೆ ನಾವು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಅಂತ ಕರಿತೇವೆ. ಬೀಜ ಕೇಂದ್ರದಲ್ಲಿ ಧನಾತ್ಮಕ ಏನದು ಆವೇಶಗಳಿರ್ತವೆ, ಅದಕ್ಕೆ ನಾವು ಪ್ರೋಟಾನ್ಸ್ ಅಂತ ಕರಿತೇವೆ. ಫಹಿಮಾ ಬಾನು, ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ರಿ ನೀವು. ಫಹಿಮಾ, ಎಲೆಕ್ಟ್ರಾನ್ಸ್ ಗಳೆಲ್ಲಿರ್ತವೆ? ಈ ಕಕ್ಷೆಗಳ ಸುತ್ತ ಆ ಎಲೆಕ್ಟ್ರಾನ್ಸ್ ಗಳು ಏನಾಗ್ತಿರ್ತವೆ? ತಮ್ಮ ರಿವಾಲ್ವ್ ಆಗ್ತಿರ್ತವೆ, ತಿರುಗ್ತಾ ಇರ್ತವೆ. ಹೌದಾ? ಸೊ ಈಗ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಥವಾ ವಿದ್ಯುತ್ ಪ್ರವಾಹ ಅಂತ ಏನ್ ಹೇಳ್ತೇವೆ, ಅದು ಈ ಎಲೆಕ್ಟ್ರಾನ್ಸ್ ಗಳ ಚಲನೆಗೆ, ಈ ಎಲೆಕ್ಟ್ರಾನ್ಸ್ ಗಳ ಪ್ರವಹಿಸುವಿಕೆಗೆ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ವಿದ್ಯುತ್ ಪ್ರವಾಹ ಉಂಟಾಗತ್ತೆ. ಹೌದಾ? ಸೊ ಈ ರೀತಿ ವಿದ್ಯುತ್ ಪ್ರವಾಹ ಉಂಟಾಗತ್ತೆ. ಸೊ ಮೇನ್ಲಿ ಇಲ್ಲಿ ಯಾವುದರ ಕೆಲಸ ನಡೆಯುತ್ತೆ? ಎಲೆಕ್ಟ್ರಾನ್ಸ್. ಹೌದಾ? ಒಂದು ಏಕಮಾನ ಸಮಯದಲ್ಲಿ. ಸೊ ಈಗ ನಾವು ಒಂದು ವಯರ್ ಅಥವಾ ಒಂದು ವಾಹಕ ಅಂತ ಕನ್ಸಿಡರ್ ಮಾಡೋಣ. ತಾಮ್ರ. ತಾಮ್ರ ಅನ್ನೋದೇನು? ಲೋಹ. ಸೊ ಲೋಹಗಳೇನಾಗಿವೆ? ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿಯ ಉತ್ತಮ ವಾಹಕಗಳಾಗಿವೆ. ವಾಹಕಗಳಂದ್ರೆ ಯಾವ ಮಟೀರಿಯಲ್ಸು, ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಯುವುದಕ್ಕೆ ಬಿಡ್ತಾವೋ. ಫಾರ್ ಎಕ್ಸಾಂಪಲ್, ಈಗ ಈ ಪೆನ್ ಇದೆ. ಈ ಪೆನ್ನು ಪ್ಲಾಸ್ಟಿಕ್ ಇಂದ ಮಾಡಲ್ಪಟ್ಟಿದೆ. ಸೊ ಇದರಲ್ಲಿ ವಿದ್ಯುತ್ ಹರಿಯೋದಿಲ್ಲ. ಸೊ ಇದೇನಾಗಿದೆ? ಅವಾಹಕವಾಗಿದೆ. ಅದೇ ನಾನು ತಾಮ್ರದ ತಂತಿಯನ್ನ ಕನ್ಸಿಡರ್ ಮಾಡಿದ್ರೆ, ಅಥವಾ ಈ ಒಂದು ನಮ್ಮ ಐರನ್, ಕಬ್ಬಿಣದ ತಂತಿಯನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಅದರ ಮೂಲಕ ಏನಾಗತ್ತೆ? ವಿದ್ಯುತ್ ಪ್ರವಾಹ ಅಥವಾ ಕರೆಂಟು ಪಾಸ್ ಆಗತ್ತೆ, ಪ್ರವಹಿಸತ್ತೆ. ಸೊ ಅದು ವಾಹಕ. ಸೊ ಇಲ್ಲಿ ಒಂದು ಏಕಮಾನ ಸಮಯದಲ್ಲಿ ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಈ ನಮ್ಮ ಋಣಾತ್ಮಕ ಆವೇಶಗಳು ಅಂತ ಏನ್ ಕರಿತೇವೆ, ಈ ಎಲೆಕ್ಟ್ರಾನ್ಸ್ ಗಳು ಅಂತ ಏನ್ ಕರಿತೇವೆ, ಒಂದು ಪ್ರದೇಶದಿಂದ ಅಥವಾ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಪ್ರವಹಿಸುವ ಅಂದ್ರೆ ಸಾಗುವ ಅಂತ. ಪ್ರವಹಿಸುವ ಅಂದ್ರೆ ಸಾಗುವ ಪರಿಮಾಣವನ್ನು ನಾವು ವಿದ್ಯುತ್ ಪ್ರವಾಹ. ಎಷ್ಟು ಎಲೆಕ್ಟ್ರಾನ್ಸ್ಗಳು ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಪ್ರವಹಿಸ್ತಾ ಇದ್ದಾವೆ. ಹೌದಾ? ಮೂವ್ಮೆಂಟ್ ಆಗ್ತಾ ಇದ್ದಾವೆ, ಫ್ಲೋ ಆಗ್ತಾ ಇದ್ದಾವೆ. ಸೊ ಅದಕ್ಕೆ ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ಇನ್ನು ಈ ಎಲೆಕ್ಟ್ರಾನ್ಸ್ ಗಳಿಗೆ ನಾವು ವಿದ್ಯುದಾವೇಶ. ಸೊ ವಿದ್ಯುತ್ವಾವೇಶವು ವಾಹಕದ ಮೂಲಕ ಹರಿಯುವಾಗ ವಾಹಕದಲ್ಲಿ ವಿದ್ಯುತ್ ಪ್ರವಾಹವಾಗುತ್ತದೆ ಎಂದು ಅರ್ಥ. ಅಂದ್ರೆ ವಿದ್ಯುದಾವೇಶ ಅಂದ್ರೆ ಏನು? ನಮ್ಮ ಎಲೆಕ್ಟ್ರಾನ್ಸ್ಗಳು. ಸೊ ಈ ಎಲೆಕ್ಟ್ರಾನ್ಸ್ಗಳು ನಮ್ಮ ವಾಹಕಗಳಂದ್ರೆ ಇಂಗ್ಲಿಷ್ ಅಲ್ಲಿ ವಾಹಕಗಳಿಗೆ ಕಂಡಕ್ಟರ್ಸ್ ಅಂತ ಕರೀತಾರೆ. ನಮ್ಮ ಎಲ್ಲಾ ಲೋಹಗಳು ಏನಾಗಿವೆ? ಉತ್ತಮ ವಿದ್ಯುತ್ ವಾಹಕಗಳಾಗಿವೆ. ನೆನ್ಪಿಟ್ಲಿ, ಎಲ್ಲ ಲೋಹಗಳು. ಓಕೆನಾ? ಫೈನ್. ಸೊ ಈಗ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಆ ಎಲೆಕ್ಟ್ರಾನ್ಸ್ಗಳು ಯಾವ ರೀತಿ ಹೋಗ್ತವೆ ಅನ್ನೋದನ್ನ ನೋಡೋಣ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನೋಡಿ ಮಕ್ಕಳೇ, ಈ ಒಂದು ಸರ್ಕ್ಯೂಟ್ ಡೈಗ್ರಾಮ್ ಅನ್ನ ನೋಡಿ. ಜಸ್ಟ್ ಮಿನಿಟ್. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಸೆಲ್ ಇದೆ. ಹೌದಾ? ಕೋಶ ಅಂತ ಕರಿತೇವೆ. ಹೌದಾ?
ಸೊ ಈ ಕೋಶದಲ್ಲಿ 2 ಎಂಡ್ ಇರುತ್ತೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಒಂದು ಧನಾತ್ಮಕ ಒಂದು ಋಣಾತ್ಮಕ. ಗಮನ ಇರ್ಲಿ, ಗಮನವಿಟ್ಟು ನೋಡಿ. ಹೌದಾ? ಋಣಾತ್ಮಕ ಅಂದ್ರೆ ಏನು? ಅಲ್ಲಿ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಹೆಚ್ಚಿರತ್ತೆ. ಆ ಒಂದು ಬದಿಯಲ್ಲಿ, ಆ ಒಂದು ಎಂಡಲ್ಲಿ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಹೆಚ್ಚಿರತ್ತೆ, ಆದ್ದರಿಂದ ಅದು ಋಣಾತ್ಮಕ. ಇನ್ನು ಈ ಪ್ಲಸ್ ಇದೆ ಅಲ್ವಾ, ಇಲ್ಲಿ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಕಡಿಮೆ ಇರತ್ತೆ, ಆದ್ದರಿಂದ ಅದು ಧನಾತ್ಮಕ. ಹೌದಾ? ನೀವು ಸ್ವಿಚ್ ಹಾಕಿದಾಗ ಏನಾಗತ್ತೆ? ಸ್ವಿಚ್ ಹಾಕಿದಾಗ ಏನಾಗತ್ತೆ? ಈ ಎಲೆಕ್ಟ್ರಿಕ್ ಸೆಲ್ನಲ್ಲಿ ಕೆಮಿಕಲ್ ರಿಯಾಕ್ಷನ್ ಅಥವಾ ರಾಸಾಯನಿಕ ಕ್ರಿಯೆಗಳು ಸ್ಟಾರ್ಟ್ ಆಗ್ತವೆ. ಹೌದಾ? ಆ ರಾಸಾಯನಿಕ ಕ್ರಿಯೆಗಳು ಏನ್ ಮಾಡ್ತವೆ? ಸೊ ಇಲ್ಲಿ ನೋಡಿ, ಇದು ನಮ್ಮ ನೆಗೆಟಿವ್ ಟರ್ಮಿನಲ್, ಅಂದ್ರೆ ಋಣಾತ್ಮಕ ಎಂಡು ಅಂತ ಹೇಳ್ತೇವೆ, ಋಣಾತ್ಮಕ ಬದಿ. ಸೊ ಈ ಋಣಾತ್ಮಕ ಬದಿ, ಹೌದಾ, ಈ ತಂತಿ ಇರತ್ತಲ್ವಾ, ಫಾರ್ ಎಕ್ಸಾಂಪಲ್ ಇದು ನಮ್ಮ ತಾಮ್ರದ ತಂತಿ ಅಂತ ತಿಳ್ಕೊಳ್ಳೋಣ. ಈ ವಯರು ತಾಮ್ರದ ತಂತಿಯಿಂದ ಮಾಡಿದೆ ಅಂತ ತಿಳ್ಕೊಳ್ಳೋಣ. ಹೌದಾ? ಸೊ ಈ ತಾಮ್ರದ ತಂತಿ ಅಂದ್ರೆ, ತಾಮ್ರದ ತಂತಿ ಒಳಗೆ ಯಾವ ಅಣುಗಳಿರ್ತವೆ? ಯಾವ ಅಣುಗಳಿರ್ತವೆ ತಾಮ್ರದ ತಂತಿಯಲ್ಲಿ? ತಾಮ್ರದ ತಂತಿಯಲ್ಲಿ ತಾಮ್ರದ ಅಣುಗಳು ಇರ್ತವೆ. ಹೌದಾ? ಸೊ ಈ ಒಂದು ಕೋಶದಿಂದ ಬಂದಿರುವಂತಹ ಎನರ್ಜಿ ಅಥವಾ ಶಕ್ತಿಯನ್ನು ತೆಗೆದುಕೊಂಡು ಈ ಎಲೆಕ್ಟ್ರಾನ್ಸ್ಗಳು ಏನ್ ಮಾಡ್ತವೆ? ತಾಮ್ರದಲ್ಲಿನ ಎಲೆಕ್ಟ್ರಾನ್ಸ್ಗಳು ಈ ರೀತಿ ಇರ್ತವೆ, ತಾಮ್ರದ ಅಣುಗಳು. ಫಾರ್ ಎಕ್ಸಾಂಪಲ್, ಲೆಟ್ ಮೀ ಎಕ್ಸ್ಪ್ಲೇನ್ ಯು. ಈಗ ನೋಡಿ, ನೀಟಾಗಿ ನೋಡ್ಬಿಟ್ಟು ಮಕ್ಕಳೇ, ಇದು ನಮ್ಮ ವಾಹಕ ಅಂತ ತಿಳ್ಕೊಳ್ಳೋಣ, ತಾಮ್ರದ ತಂತಿ. ಓಕೆನಾ? ಈ ತಾಮ್ರದ ತಂತಿ ಏನಾಗಿದೆ? ತಾಮ್ರದ ಅಣುಗಳಿಂದ ಮಾಡಲ್ಪಟ್ಟಿದೆ. ಇದು ಅವರ ಅಣುಗಳು, ತಾಮ್ರದ ಅಣುಗಳು. ಓಕೆನಾ? ಸೊ ತಾಮ್ರದ ಅಣುಗಳಿಗೆ ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಕೊನೆಯಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ, ಕೊನೆಯ ಶೆಲ್ ಅಲ್ಲಿ, ವ್ಯಾಲೆನ್ಸ್ ಶೆಲ್ ಅಂತ ಕರಿತೇವೆ. ಹೌದಾ? ಸೊ ಎಲೆಕ್ಟ್ರಾನ್ಸ್ಗಳು ಏನಾಗ್ತವೆ? ನಾವು ಯಾವಾಗ ಈ ಒಂದು ತಾಮ್ರದ ತಂತಿಗೆ, ಹೌದಾ, ಒಂದು ಎಕ್ಸ್ಟರ್ನಲ್ ಎನರ್ಜಿ ಅಥವಾ ಬಾಹ್ಯವಾಗಿ ನಾವು ಎನರ್ಜಿಯನ್ನ ಕೊಟ್ಟಾಗ, ಆ ಎನರ್ಜಿ ಅಥವಾ ಶಕ್ತಿಯನ್ನ ಪಡೆದುಕೊಂಡು ಈ ಎಲೆಕ್ಟ್ರಾನ್ ಏನ್ ಮಾಡತ್ತೆ? ಹೊರಗಿನ ಕಕ್ಷದಲ್ಲಿರುವ ಎಲೆಕ್ಟ್ರಾನು ಶಕ್ತಿಯನ್ನ ಪಡೆದುಕೊಂಡು ಇಲ್ಲಿ ಮೂವ್ ಆಗತ್ತೆ. ಹೌದಾ? ಸೊ ಅದೇ ರೀತಿ ಇದು ಶಕ್ತಿಯನ್ನ ಹೊಂದ್ಕೊಂಡು ಇಲ್ಲಿ ಮೂವ್ ಆಗತ್ತೆ. ಈ ರೀತಿ ಆದ್ರೂ ನೀವು ತಿಳ್ಕೊಬಹುದು. ಸೊ ಇದರಿಂದ ಏನಾಗತ್ತೆ? ಎಲೆಕ್ಟ್ರಾನ್ಗಳ ಅಥವಾ ವಿದ್ಯುತ್ ಆವೇಶಗಳ ಪ್ರವಹನೆ ಅಥವಾ ಸಾಗಾಣಿಕೆ ನಡೆಯುತ್ತೆ. ಇದರಿಂದ ವಿದ್ಯುತ್ ಪ್ರವಾಹ ಉಂಟಾಗತ್ತೆ. ಈ ರೀತಿ ಆದ್ರೂ ತಿಳ್ಕೊಳ್ಳಿ. ಅಥವಾ ಇನ್ನೊಂದು ಬೆಟರ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳೋದಕ್ಕೆ, ನಾನು ಮೊದಲೇ ಹೇಳ್ದಾಗೆ ತಾಮ್ರದ ಅಣುಗಳಿಂದ ಮಾಡಲ್ಪಟ್ಟಿರತ್ತಾ? ಹೌದಾ? ಸೊ ಇವೆಲ್ಲ ತಾಮ್ರದ, ಸಾರಿ, ಸೊ ಇವೆಲ್ಲ ತಾಮ್ರದ ಅಣುಗಳಾಗಿವೆ. ಹೌದಾ? ತಾಮ್ರದ ತಂತಿ ತಾಮ್ರದ ಅಣುಗಳಿಂದ ಮಾಡಲ್ಪಟ್ಟಿದೆ. ಸೊ ಇಲ್ಲೇನಾಗತ್ತೆ? ನಾವು ಎಕ್ಸ್ಟರ್ನಲ್ ಎನರ್ಜಿ ಅಥವಾ ಬ್ಯಾಟ್ರಿಗೆ ಅದನ್ನ ಕನೆಕ್ಟ್ ಮಾಡಿದಾಗ, ಗಮನ ಈ ಕಡೆ ಇರ್ಲಿ, ಬ್ಯಾಟ್ರಿಗೆ ಅದನ್ನ ಕನೆಕ್ಟ್ ಮಾಡಿದಾಗ ಏನಾಗತ್ತೆ ಅಂದ್ರೆ, ಇಲ್ಲಿ ನೋಡಿ, ಇದು ನಮ್ಮ ಧನಾತ್ಮಕ ಬದಿ, ಇದು ನಮ್ಮ ಋಣಾತ್ಮಕ ಬದಿ. ಧನಾತ್ಮಕ ಬದಿಯಿಂದ ಎಲೆಕ್ಟ್ರಾನ್ಸ್ಗಳು, ಬ್ಯಾಟ್ರಿಯಲ್ಲಿರುವ ಎಲೆಕ್ಟ್ರಾನ್ಸ್ಗಳ ಫ್ಲೋ ಅಥವಾ ಪ್ರವಹನೆ ಉಂಟಾಗತ್ತೆ. ಯಾವ ರೀತಿ ಯಾವ ರೀತಿ ಅದು ಫ್ಲೋ ಉಂಟಾಗತ್ತೆ ಅಥವಾ ಯಾವ ರೀತಿ ಅವು ಚಲಿಸ್ತವೆ? ಯಾಕೆ ಅವು ಚಲಿಸ್ತವೆ ಅಂತ ಅಂದ್ರೆ, ಆ ಕೋಶದಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್, ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ ಮಕ್ಕಳೇ. ಆ ರಾಸಾಯನಿಕ ಕ್ರಿಯೆಗಳಿಂದ ಅವೇನಾಗ್ತವೆ? ಎಲೆಕ್ಟ್ರಾನ್ಸ್ಗಳು ಚಲಿಸಲು ಪ್ರಾರಂಭಿಸ್ತವೆ. ಸೊ ಈ ಎಲೆಕ್ಟ್ರಾನ್ಸ್ಗಳು ಚಲಿಸಿದಾಗ, ಇಲ್ಲಿ ಬಂದಾಗ ಏನಾಗತ್ತೆ? ಈ ಎಲೆಕ್ಟ್ರಾನ್ಸ್ಗಳು ಇಲ್ಲಿ ಒಳಗಡೆ ಹೋಗಬೇಕು. ಎಲ್ಲಿದು? ಈ ಕೋಶದಲ್ಲಿರುವ ಎಲೆಕ್ಟ್ರಾನ್ಸ್ಗಳು ಈ ತಂತಿಯ ಮೂಲಕ ಹೋಗಬೇಕು. ತಂತಿಯಲ್ಲಿ ಆಲ್ರೆಡಿ ಎಲೆಕ್ಟ್ರಾನ್ಸ್ಗಳಿವೆ, ಅಲ್ಲಿ ಜಾಗನೇ ಇಲ್ಲ. ಸೊ ಅವಾಗ ಈ ಒಂದು ಎಲೆಕ್ಟ್ರಾನ್ ಬಂದು ಇಲ್ಲಿ ಆಕ್ರಮಿಸಿಕೊಂಡಾಗ ಇದರಲ್ಲಿರುವ ಒಂದು ಎಲೆಕ್ಟ್ರಾನ್ ಹೊರಗಡೆ ಬರುತ್ತೆ. ಅದೇ ರೀತಿ ಮತ್ತೆ ಒಂದು ಎಲೆಕ್ಟ್ರಾನ್ ಹೋಗುತ್ತೆ, ಮತ್ತೆ ಒಂದು ಎಲೆಕ್ಟ್ರಾನ್ ಹೊರಗಡೆ ಬರುತ್ತೆ. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಅಲ್ಲೇನಾಗತ್ತೆ? ಎಲೆಕ್ಟ್ರಾನ್ಸ್ಗಳ ಚಲನೆ ನಡೆಯುತ್ತೆ, ಪ್ರವಹನೆ ನಡೆಯುತ್ತೆ, ಫ್ಲೋ ನಡೆಯುತ್ತೆ. ಸೊ ಎಲೆಕ್ಟ್ರಾನ್ಗಳ ಫ್ಲೋಗೆ ನಾವೇನಂತ ಕರಿತೇವೆ? ವಿದ್ಯುತ್ ಪ್ರವಾಹ ಅಥವಾ ಕರೆಂಟ್ ಅಂತ ಕರಿತೇವೆ. ಹೌದಾ? ಸೊ ಈ ರೀತಿಯಾಗಿ ಅಲ್ಲಿ ಕರೆಂಟ್ ಫ್ಲೋ ಆಗತ್ತೆ ಅಂತ ಹೇಳ್ಬಹುದು. ಅರ್ಥ ಆಯ್ತಾ?
ಅರ್ಥ ಆದ್ರೆ ಥಮ್ಸ್ ಅಪ್ ಕೊಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಬೇಗ. ಎಸ್, ಸೊ ಕಂಟಿನ್ಯೂಸ್ ಆಗಿ ಯಾಕೆ ಹೇಗೆ ಫ್ಲೋ ಆಗತ್ತಂದ್ರೆ ಅಲ್ಲಿ ಈ ಕೋಶದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳಿಂದ. ಓಕೆನಾ? ಅದು ಎಂಟೈರ್ ಡೆಪ್ತ್ ಆಗಿ ನೀವು PUC ಅಲ್ಲಿ ಕಲಿತೀರಾ. ಹೌದಾ? ಓಕೆ, ಥ್ಯಾಂಕ್ ಯು ಅಯ್ಯು. ಸರಸ್ವತಿ, ಸುಚಿತ್ರಾ, ಡ್ರಾ ಟು ಲೈಫ್, ರಾಣಿ, ಓಕೆ, ಆಂಟೋನಿ, ಜಗದೀಶ್ ಇಲ್ಲ. ಓಕೆ, ನಾನು ಆಲ್ರೆಡಿ 1-2 ಸಲ ಎಕ್ಸ್ಪ್ಲೇನ್ ಮಾಡಿದ್ದೇನಪ್ಪ. ಇನ್ನೊಂದ್ಸಲ ಡೌಟ್ ಇದ್ರೆ ರಿವಿಷನ್ ಕ್ಲಾಸ್ ಅಲ್ಲಿ ಹೇಳ್ತೇನೆ, ಅಥವಾ ಮತ್ತೆ ಇದನ್ನೇ ರಿವೈಂಡ್ ಮಾಡಿ ನೋಡಿ. ಓಕೆನಾ? ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್ ಅಗೇನ್ ಫಾರ್ ಜಗದೀಶ್. ಜಗದೀಶ್, ಲಿಸನ್ ಹಿಯರ್. ತಿಳ್ಕೊ ಮಗನೇ, ಈಗ ತಿಳ್ಕೊ. ಓಕೆನಾ? ಮಗನೇ ಅಂತ ಹಂಗೆ ಪ್ರೀತಿಯಿಂದ ಹೇಳಿದ್ದು, ತಪ್ಪ ತಿಳ್ಕೊಬೇಡಿ. ಓಕೆ, ಸೊ ಲಿಸನ್ ಹಿಯರ್ ಮೈ ಬಾಯ್. ಇಲ್ಲಿ ಒಂದು ವಾಹಕ ಇದೆ, ತಾಮ್ರದ ವಾಹಕ. ತಾಮ್ರದ ಅಣುಗಳಿಂದ ಮಾಡಲ್ಪಟ್ಟಿರತ್ತೆ. ಸೊ ಅದನ್ನ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೇವೆ. ಬ್ಯಾಟ್ರಿಯಿಂದ ಎಲೆಕ್ಟ್ರಾನ್ಸ್ಗಳ ಚಲನೆ ಸ್ಟಾರ್ಟ್ ಆಗತ್ತೆ ಸ್ವಿಚ್ ಹಾಕಿದಾಗ. ಈ ಬ್ಯಾಟ್ರಿಯಲ್ಲಿನ ಎಲೆಕ್ಟ್ರಾನ್ಸ್ಗಳು ಬಂದು ಈ ತಂತಿ ಒಳಗೆ ಸೇರ್ಕೋಬೇಕು ಅಂತ ಹೇಳ್ತಾವೆ. ಆದ್ರೆ ತಂತಿ ಒಳಗೆ ಜಾಗ ಇಲ್ಲ. ಸೊ ಅದೇನಾಗತ್ತೆ, ತಂತಿ ಒಳಗಿನ ಒಂದು ಎಲೆಕ್ಟ್ರಾನ್ ಹೊರಗಡೆ ಹೋಗತ್ತೆ, ಬ್ಯಾಟ್ರಿಯಿಂದ ಒಂದು ಎಲೆಕ್ಟ್ರಾನ್ ಬಂದು ಸೇರ್ಕೊಳ್ಳತ್ತೆ. ಅದೇ ರೀತಿ ಮತ್ತೆ ತಂತಿ ಒಳಗಿಂದ ಒಂದು ಎಲೆಕ್ಟ್ರಾನ್ ಹೋಗತ್ತೆ, ಬ್ಯಾಟ್ರಿಯಿಂದ ಒಂದು ಎಲೆಕ್ಟ್ರಾನ್ ಬಂದು ಸೇರ್ಕೊಳ್ಳತ್ತೆ. ಸೊ ಇದೇ ರೀತಿ ಏನಾಗತ್ತೆ, ಅಲ್ಲಿ ಎಲೆಕ್ಟ್ರಾನ್ಗಳ ಚಲನೆ ನಡೆಯುತ್ತೆ. ಇದರಿಂದ ಅಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗತ್ತೆ. ಓಕೆನಾ? ಡಿಡ್ ಯು ಗೆಟ್ ಜಗದೀಶ್? ಜಸ್ಟ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಬಾಕ್ಸ್. ಓಕೆನಾ? ಫೈನ್. ಸೊ ಲೆಟ್ ಅಸ್ ಪ್ರೊಸೀಡ್. ಈಗ ನಮಗೆ ವಿದ್ಯುತ್ ಪ್ರವಾಹದ ವ್ಯಾಖ್ಯಾನ ಗೊತ್ತಾಯ್ತು, ಅದರ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಯ್ತು. ಹೌದಾ? ನೆಕ್ಸ್ಟ್, ಇನ್ನು ವಿದ್ಯುತ್ ಮಂಡಲ ಅಂದ್ರೆ ಏನು? ವಿದ್ಯುತ್ ಮಂಡಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರಿತೇವೆ. ಸೊ ಅದಕ್ಕೆ ಸರ್ಕ್ಯೂಟ್ ಅಂತ ಕರಿತೇವೆ. ಓಕೆ, ಥ್ಯಾಂಕ್ ಯು ವಿಕಾಸ್. ಪ್ರಜ್ವಲ್, ಥ್ಯಾಂಕ್ ಯು. ತಡೆಯೋದಿಲ್ಲ ಅಪ್ಪ ಜಗದೀಶ್, ಅಲ್ಲಿ ತಡೆಯೋದಿಲ್ಲ, ಕಂಟಿನ್ಯೂಸ್ ಆಗಿ ಫ್ಲೋ ಇರತ್ತೆ. ಯಾವ್ದನ್ನು ತಡೆಯೋದಿಲ್ಲ ಎಲೆಕ್ಟ್ರಿಕ್ ವಿದ್ಯುತ್ ಪ್ರವಾಹದಲ್ಲಿ. ಓಕೆನಾ? ಕಂಟಿನ್ಯೂಸ್ ಆಗಿ ಫ್ಲೋ ಇರತ್ತೆ. ಫಾರ್ ಎಕ್ಸಾಂಪಲ್, ಇದು ನಮ್ಮ ತಂತಿ ಅಂದ್ರೆ, ಇದು ಬ್ಯಾಟ್ರಿ ಕನೆಕ್ಟ್ ಅಂದ್ರೆ, ಬ್ಯಾಟ್ರಿಯಿಂದ ಬಂದಿರುವಂತಹ ಎಲೆಕ್ಟ್ರಾನ್ ಇದ್ರೊಳಗೆ ಸೇರ್ಕೊಳ್ಳಕ್ಕೆ ಕಾಯ್ತಾ ಇರತ್ತೆ. ಆದ್ರೆ ಈ ಒಂದು ತಂತಿಯಲ್ಲಿ ಜಾಗ ಇಲ್ಲ. ಸೊ ಇದರಲ್ಲಿರುವ ಎಲೆಕ್ಟ್ರಾನ್ ಏನಾಗತ್ತೆ, ಮೂವ್ ಆಗತ್ತೆ. ಈಗ ಸಿಂಪಲ್ ಎಕ್ಸಾಂಪಲ್ ತಿಳ್ಕೊಳ್ಳಿ. ನಿಮ್ಮ ಶಾಲೆಯಲ್ಲಿ ಒಂದು ಬೆಂಚ್ ಇದೆ. ಒಂದು ಬೆಂಚಲ್ಲಿ ಎಷ್ಟು ಜನ ಕೂಡ್ತೀರಾ? 3 ಜನ ಕೂಡ್ತೀರಾ. ನಾನು ಇನ್ನೊಬ್ಬವನು ಕೂಡ್ಸ್ಕೊಳ್ಳಿ ಅಂತ ಹೇಳ್ತೀನಿ, ಕೂಡ್ಸ್ಕೋತೀರಾ. ಇನ್ನೊಬ್ಬವನು ತರ್ತೀನಿ, ಕೂಡ್ಸ್ಕೊಳ್ಳಿ ಅಂತ ಹೇಳ್ತೀನಿ, ಅಡ್ಜಸ್ಟ್ ಮಾಡ್ಕೊಂಡು ಕೂಡ್ಸ್ಕೋತೀರಾ. ಇನ್ನೊಬ್ಬವನು ತರ್ತೀನಿ, 6ನೇದವನ್ನ. ಅವಾಗ ಏನಾಗತ್ತೆ, ಜಾಗ ಸಾಕಾಗೋದಿಲ್ಲ. ಸೊ ಅವಾಗ ಏನ್ ಮಾಡ್ತೀರಾ, ನಿಮ್ಮಲ್ಲಿರುವ ಒಬ್ರು ಎದ್ದು ಹೋಗ್ತೀರಾ. ಹೌದಾ? ಆ ಇನ್ನೊಬ್ಬವನಿಗೆ ಜಾಗ ಮಾಡ್ಕೊಡ್ತೀರಾ. ಸೊ ಇದೇ ರೀತಿ ಎಲೆಕ್ಟ್ರಾನ್ಗಳು ಜಾಗ ಮಾಡ್ಕೊಡೋದಕ್ಕೆ ಫ್ಲೋ ಆಗ್ತಾ ಹೋಗ್ತವೆ, ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತವೆ. ಸೊ ವಿಚ್ ಕ್ರಿಯೇಟ್ಸ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸೊ ಲೆಟ್ ಅಸ್ ಪ್ರೊಸೀಡ್ ವಿತ್ ದ ಸರ್ಕ್ಯೂಟ್. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ವಿದ್ಯುತ್ ಮಂಡಲ ಎಂದು ಕರೆಯುತ್ತಾರೆ. ಸರ್ಕ್ಯೂಟ್ ಅಂದ್ರೆ ಏನು? ನಾನು ಹೇಳ್ದಾಗೆ ಜಗದೀಶ್ ಆಸ್ಕ್ಡ್ ಮೀ ಅ ಡೌಟ್. ಹೌದಾ? ಸೊ ಕಂಟಿನ್ಯೂಸ್ ಆಗಿ ಫ್ಲೋ ಆಗತ್ತೆ ಅಂತ. ಹೌದಾ? ಸೊ ಈ ಕಂಟಿನ್ಯೂಸ್ ಆಗಿ ಏನು ನಮ್ಮ ಈಗ ಫಾರ್ ಎಕ್ಸಾಂಪಲ್ ಇದು ಬಲ್ಬ್ ಅಂತ ತಿಳ್ಕೊಳ್ಳೋಣ. ಓಕೆ, ದಿಸ್ ಬಲ್ಬ್ ಇಸ್ ಕನೆಕ್ಟೆಡ್ ಟು ದ ಶೆಲ್, ಅಂದ್ರೆ ಒಂದು ಕೋಶಕ್ಕೆ ಕನೆಕ್ಟ್ ಆಗಿದೆ. ಇದು ಪಾಸಿಟಿವ್, ಒಂದು ನೆಗೆಟಿವ್. ಹೌದಾ? ಸೊ ಇಲ್ಲೇನಾಗತ್ತೆ, ವಿದ್ಯುತ್ ಪ್ರವಾಹ ನಿರಂತರವಾಗಿ ಆಗ್ತಾ ಇರತ್ತೆ ಒಂದು ಮಾರ್ಗದಲ್ಲಿ. ಯಾವ ಮಾರ್ಗದಲ್ಲಿ? ಋಣಾತ್ಮಕ ಬದಿಯಿಂದ ಧನಾತ್ಮಕ ಬದಿಗೆ ವಿದ್ಯುತ್ತಾವೇಶಗಳು ಅಂದರೆ ಎಲೆಕ್ಟ್ರಾನ್ಸ್ಗಳು, ವಿದ್ಯುತ್ತಾವೇಶಗಳು ಅಂದರೆ ಎಲೆಕ್ಟ್ರಾನ್ಸ್ಗಳು ಏನಾಗ್ತಾ ಇರ್ತವೆ, ಪ್ರವಾಹವನ್ನ ಮಾಡ್ತಾ ಇರ್ತವೆ, ಅಂದ್ರೆ ಫ್ಲೋ ಆಗ್ತಾ ಇರ್ತವೆ. ಹೌದಾ? ಸೊ ಆ ಒಂದು ಮಂಡಲಕ್ಕೆ ಅಥವಾ ಆ ಒಂದು ಮಾರ್ಗ ಅಂತ ಏನ್ ಹೇಳ್ತೇವೆ, ಆ ಒಂದು ಪಾತ್, ರೋಡ್ ಅಂತ ಏನ್ ಹೇಳ್ತೇವೆ, ಸೊ ಅದಕ್ಕೆ ನಾವೇನಂತ ಕರಿತೇವೆ, ವಿದ್ಯುತ್ ಮಂಡಲ ಅಂತ ಕರಿತೇವೆ. ಜಗದೀಶ್ ಕ್ಲಿಯರ್ ಆಗಿದ್ರೆ ಪ್ಲೀಸ್ ಕಮೆಂಟ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಸ್ವಿಚ್ ವಿದ್ಯುತ್ ಮಂಡಲದ ಕೋಶ ಮತ್ತು ಬಲ್ಬ್ಗಳ ನಡುವೆ ಸಂಪರ್ಕ ಕೊಂಡಿಯಂತೆ ಕೆಲಸ ಮಾಡುತ್ತದೆ. ನಾವು ಈಗ ಸ್ವಿಚ್ ಹಾಕ್ತಿವಲ್ಲ, ಈಗ ನಾನ್ ನಿಮ್ಗೆ ಫ್ಯಾನ್ ಹಾಕಿ ಅಂದ್ರೆ ನೀವೇನ್ ಮಾಡ್ತೀರಾ, ಸ್ವಿಚ್ ಅನ್ನ ಹಾಕ್ತೀರಾ.
ಸೊ ಸ್ವಿಚ್ ಏನ್ ಮಾಡತ್ತೆ, ಈ ಒಂದು ಮಾರ್ಗ ವಿದ್ಯುತ್ ಮಂಡಲವನ್ನ ಅದು ಸಂಪರ್ಕ ಕೊಂಡಿಯಂತೆ, ಅಂದ್ರೆ ಈ ಕೋಶ ಇದೆ ಅಲ್ವಾ, ಈ ಕೋಶ ಮತ್ತು ಈ ಕೋಶ ಮತ್ತು ಈ ಬಲ್ಬ್, ಇವು ಎರಡರ ನಡುವೆ ಸಂಪರ್ಕ ಕೊಂಡಿಯಂತೆ ಈ ಸ್ವಿಚ್ ಏನ್ ಮಾಡತ್ತೆ, ಕೊಂಡಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತೆ. ಇಲ್ಲಿ ನೋಡಿ, ವಿದ್ಯುತ್ ಮಂಡಲ ಎಲ್ಲಿಯಾದರೂ ಕಡಿತಗೊಂಡರೆ ವಿದ್ಯುತ್ ಪ್ರವಾಹವು ಹರಿಯು ನಿಲ್ಲುತ್ತದೆ, ಬಲ್ಬ್ ಏನದು ಬೆಳಗುವುದಿಲ್ಲ. ಸೊ ನೀವು ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಇವೆರಡು ಬಲ್ಬ್ಗಳಿವೆ, ಇಲ್ಲಿ ಸ್ವಿಚ್ ಇದೆ, ಹೌದಾ. ಸೊ ಇದು ನಮ್ಮ ಬ್ಯಾಟರಿ ಅಥವಾ ಶೆಲ್ ಇದೆ, ಹೌದಾ. ಸೊ ಇಲ್ಲಿ ಏನಾಗತ್ತೆ, ಏನಾದ್ರೂ ಪ್ರವಾಹದಲ್ಲಿ ಕಡಿತಗೊಂಡ್ರೆ, ಹೌದಾ, ಎಲ್ಲಾದ್ರೂ ವಿದ್ಯುತ್ ಮಂಡಲದಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಆದ್ರೆ ವಿದ್ಯುತ್ ಪ್ರವಾಹ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಏನಾಗೋದಿಲ್ಲ, ಇದರಲ್ಲಿ ಪಾಸ್ ಆಗೋದಿಲ್ಲ. ಯಾವಾಗ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗೋದಿಲ್ಲ, ಬಲ್ಬ್ಗಳು ಏನ್ ಮಾಡಲ್ಲ, ಇಲ್ಲಿ ಉರಿಯೋದಿಲ್ಲ ಅಂತ. ಓಕೆನಾ, ಫೈನ್. ಸೊ ಲೆಟ್ ಅಸ್ ಪ್ರೊಸೀಡ್. ಇದು ವಿದ್ಯುತ್ ಮಂಡಳದ ಬಗ್ಗೆ. ಇನ್ನು ವಿದ್ಯುತ್ ಪ್ರವಾಹ. ಸಾಂಪ್ರದಾಯಿಕವಾಗಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಧನಾತ್ಮಕ ಆವೇಶಗಳ ಹರಿವಿನ ದಿಕ್ಕಿನಲ್ಲಿ, ಅಂದರೆ ಎಲೆಕ್ಟ್ರಾನ್ಗಳ ಹರಿವಿನ ವಿರುದ್ಧ ದಿಕ್ಕಿನಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟು. ಓಕೆ, ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದಾಗಿದೆ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ನಮ್ಮ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ನೀವು ನೋಡ್ತಾ ಇದ್ದೀರಾ, ಅಂದ್ರೆ ವಿದ್ಯುತ್ ಮಂಡಲವನ್ನ ನೀವು ನೋಡ್ತಾ ಇದ್ದೀರಾ, ಹೌದಾ. ಸೊ ಈ ವಿದ್ಯುತ್ ಮಂಡಲದಲ್ಲಿ ಏನಿದೆ, ನಮಗೆ ಕೋಶ ಇದೆ, ಬ್ಯಾಟರಿ ಅಂತ ಏನ್ ಕರಿತೇವೆ ಇದೆ. ಸೊ ಈ ಬ್ಯಾಟರಿ ಅಥವಾ ಸೆಲ್ ಅಲ್ಲಿ ಎರಡು ಎಂಡ್ಗಳು ಇರ್ತವೆ. ಒಂದು ಪಾಸಿಟಿವ್ ಎಂಡ್ ಇರತ್ತೆ, ಅಂದ್ರೆ ಧನಾತ್ಮಕ ಬದಿ ಇರತ್ತೆ, ಇದು ಧನಾತ್ಮಕ ಬದಿ, ಇದು ಋಣಾತ್ಮಕ ಬದಿ, ಹೌದಾ. ಸೊ ಈ ಋಣಾತ್ಮಕ ಬದಿಯಲ್ಲಿ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಇರ್ತವೆ, ಧನಾತ್ಮಕ ಬದಿಯಲ್ಲಿ ಎಲೆಕ್ಟ್ರಾನ್ಸ್ಗಳು ಕಡಿಮೆ ಇರ್ತವೆ. ಯಾಕೆ ಮೇಡಮ್ ಋಣಾತ್ಮಕ ಬದಿಯಲ್ಲಿ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಇರ್ತವೆ, ಧನಾತ್ಮಕ ಬದಿಯಲ್ಲಿ ಎಲೆಕ್ಟ್ರಾನ್ಸ್ಗಳು ಕಡಿಮೆ ಇರ್ತವೆ ಅಂದ್ರೆ, ಈ ಒಂದು ಕೋಶ ಅಂತ ನೀವು ಏನು ಪರಿಗಣಿಸ್ತೇವೆ ಮಕ್ಕಳೇ, ಈ ನಾವು ಶೆಲ್ ಅಥವಾ ಬ್ಯಾಟ್ರಿ ಅಂತ ಕರಿತೇವಲ್ಲ. ಸೊ ಈ ಬ್ಯಾಟ್ರಿಯಲ್ಲಿ ಈ ರೀತಿ ನಾವು ಬ್ಯಾಟ್ರಿ ಅಂತ ತಿಳ್ಕೊಂಡ್ರೆ, ಇದು ನಮ್ಮ ಬ್ಯಾಟ್ರಿ ಅಂತ ತಿಳ್ಕೊಂಡ್ರೆ, ಈ ಬ್ಯಾಟ್ರಿಯಲ್ಲಿ ಎರಡು ಲೋಹದ ರಾಡ್ಗಳು ಇರ್ತವೆ ಒಳಗಡೆ, ಬ್ಯಾಟ್ರಿ ಒಳಗಡೆ. ಈ ಲೋಹದ ರಾಡ್ಗಳ ನಡುವೆ ಅಥವಾ ಅದ್ರ ಒಳಗಡೆ ರಾಸಾಯನಿಕ ಕ್ರಿಯೆಗಳು ನಡೀತವೆ. ಈ ರಾಸಾಯನಿಕ ಕ್ರಿಯೆಗಳಿಂದ ಒಂದು ಬದಿಯಲ್ಲಿ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಸೊ ಆ ಬದಿಗೆ ನಾವು ಋಣಾತ್ಮಕ ಬದಿ ಅಂತ ಕರಿತೇವೆ, ಹೌದಾ, ಋಣಾತ್ಮಕ ಬದಿ ಅಂತ ಕರಿತೇವೆ. ಈ ರಾಸಾಯನಿಕ ಕ್ರಿಯೆಯಿಂದ ಒಂದು ಬದಿಯಲ್ಲಿ ಎಲೆಕ್ಟ್ರಾನ್ಸ್ಗಳು ಕಡಿಮೆ ಇರ್ತವೆ, ಸೊ ಅದಕ್ಕೆ ನಾವು ಧನಾತ್ಮಕ ಬದಿ ಅಂತ ಕರಿತೇವೆ. ಈ ರೀತಿಯಲ್ಲಿ ಋಣಾತ್ಮಕ ಮತ್ತು ಧನಾತ್ಮಕ ಬದಿ ಇರ್ತವೆ. ಸೊ ಈಗ ಇಲ್ಲಿ ಎಲೆಕ್ಟ್ರಾನ್ಸ್ಗಳಿವೆ, ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಕಡಿಮೆ ಇದೆ, ಇದು ಎಲೆಕ್ಟ್ರಾನ್ಸ್ ಆಯ್ತಾ. ಈ ಒಂದು ಕೋಶವನ್ನ ನಾವೆಲ್ಲಿ ಕನೆಕ್ಟ್ ಮಾಡಿದ್ದೇವೆ, ಒಂದು ತಂತಿಗೆ, ತಾಮ್ರದ ತಂತಿ ಅಂತ ತಿಳ್ಕೊಳ್ಳೋಣ, ಓಕೆನಾ. ಸೊ ಈ ಒಂದು ತಾಮ್ರದ ತಂತಿಯಲ್ಲಿ ತಾಮ್ರದಲ್ಲಿರುವ ಎಲೆಕ್ಟ್ರಾನ್ಸ್ಗಳು ಏನಿರ್ತಾವಲ್ವಾ, ತಾಮ್ರದಲ್ಲಿನ ಎಲೆಕ್ಟ್ರಾನ್ಸ್ಗಳು. ಸೊ ಈ ತಾಮ್ರದ ಎಲೆಕ್ಟ್ರಾನ್ಸ್ಗಳು ಮತ್ತೆ ಈ ಕೋಶದಲ್ಲಿರುವ ಎಲೆಕ್ಟ್ರಾನ್ಸ್ಗಳು, ಎರಡೂ ಒಂದೇ ಆವೇಶವನ್ನ, ಅಂದ್ರೆ ಋಣಾತ್ಮಕ ಆವೇಶವನ್ನ ಹೊಂದಿದ್ದಾವೆ. ಸೊ ಅಪೋಸ್ ಲೈಕ್ ಚಾರ್ಜಸ್ ಅಂತ ಏನ್ ಹೇಳ್ತೇವೆ, ಒಂದೇ ರೀತಿಯ ಆವೇಶಗಳು ದೂರ ಹೋಗ್ತವೆ, ಹತ್ರ ಆಗೋದಿಲ್ಲ, ಆಕರ್ಷಣೆ ಆಗೋದಿಲ್ಲ, ವಿಕರ್ಷಣೆ ಆಗತ್ತೆ, ದೂರ ಹೋಗ್ತವೆ. ಅದ್ರಿಂದ ಈ ನೆಗೆಟಿವ್ ಎಂದಿಂದ ಈ ಒಂದು ಎಲೆಕ್ಟ್ರಾನ್ಸ್ಗಳು ಏನಿರ್ತವೆ ತಂತಿಯಲ್ಲಿ, ಅವು ದೂರ ಹೋಗಕ್ಕೆ ಪ್ರಯತ್ನ ಮಾಡ್ತವೆ. ಸೊ ಅದರಿಂದ ಅಲ್ಲೇನಾಗತ್ತೆ, ಎಲೆಕ್ಟ್ರಾನ್ ಅಂದ್ರೆ ಈ ಒಂದು ಋಣಾತ್ಮಕ ಬದಿಯಿಂದ ಅಲ್ಲೇನಾಗತ್ತೆ, ಎಲೆಕ್ಟ್ರಾನ್ಗಳ ಚಲನೆ ನಡೆಯುತ್ತೆ. ಸೊ ಅದಕ್ಕೆ ಇಲ್ಲೇನ್ ಬರ್ದಿದ್ದಾರೆ, ಧನಾತ್ಮಕ ಆವೇಶಗಳ, ಇಲ್ಲಿ ನೋಡಿ, ಧನಾತ್ಮಕ ಆವೇಶಗಳ ಹರಿವಿನ ದಿಕ್ಕಿನಲ್ಲಿ, ಅಂದರೆ ಎಲೆಕ್ಟ್ರಾನ್ಗಳ ವಿರುದ್ಧ, ಎಲೆಕ್ಟ್ರಾನ್ಗಳು ಈ ರೀತಿ ಫ್ಲೋ ಆತಂದ್ರೆ
ಕರೆಂಟ್ ಯಾವ ರೀತಿ ಫ್ಲೋ ಆಗತ್ತೆ, ಅದರ ವಿರುದ್ಧ ದಿಕ್ಕಿನಲ್ಲಿ ಫ್ಲೋ ಆಗತ್ತೆ. ಯಾಕೆಂದ್ರೆ ಎರಡು ಎಲೆಕ್ಟ್ರಾನ್ಗಳು ಅಲ್ಲಿ ವಿಕರ್ಷಣೆಗೊಳ್ತವೆ. ಹೌದಾ? ಸೊ ಈ ರೀತಿಯಾಗಿ ಅಲ್ಲಿ ಏನಾಗತ್ತೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನ ನಾವು ಕಂಡುಹಿಡಿಬಹುದು. ನೆನ್ಪಲ್ಲಿಟ್ಕೊಳ್ಳಿ, ಯಾವಾಗ್ಲೂ ವಿದ್ಯುತ್ ಪ್ರವಾಹದ ದಿಕ್ಕು ಧನಾತ್ಮಕ ಹರಿವಿನ ದಿಕ್ಕಿನಲ್ಲಿ, ಅಂದರೆ ಇಲ್ಲಿ ಧನಾತ್ಮಕ ಇದೆ. ಹೌದಾ? ಧನಾತ್ಮಕ ಇಲ್ಲಿದೆ, ಈ ಕಡೆ ಇದೆ. ಸೊ ಹರಿವಿನ ಈ ಕಡೆ ಎಲೆಕ್ಟ್ರಾನ್ಗಳು ಇವೆ. ಎಲೆಕ್ಟ್ರಾನ್ಗಳು ಈ ಕಡೆ ಹೋಗ್ತಿರ್ತವೆ, ಪ್ರೋಟಾನ್ಸ್ಗಳು ಧನಾತ್ಮಕಗಳು ಈ ಕಡೆ ಹೋಗ್ತಿರ್ತವೆ. ಹೌದಾ? ಸೊ ಈ ರೀತಿಯಾಗಿ ನಮ್ಮ ಎಲೆಕ್ಟ್ರಾನ್ಗಳು, ಅಂದ್ರೆ ಇಲ್ಲಿ ನೋಡಿ, ಇದು ಎಲೆಕ್ಟ್ರಾನ್ಗಳ ಚಲನೆ. ಅಂದ್ರೆ ಈ ರೀತಿಯಾಗಿ ನಮ್ಮ ಎಲೆಕ್ಟ್ರಾನ್ಸ್ಗಳು ಅಲ್ಲಿ ಚಲನೆ, ಹರಿವನ್ನ ಉಂಟು ಮಾಡ್ತಿರ್ತವೆ. ಹೌದಾ? ಇದು ಯಾವ ರೀತಿ ಅಥವಾ ಯಾವ ದಿಕ್ಕಿನಲ್ಲಿ ಎಸ್ ನಿರಂತರ ಚಲನೆಯಲ್ಲಿರುತ್ತೆ ಸಮೀರ್. ಎಸ್, ಓಕೆ. ನೆಕ್ಸ್ಟ್, ಇನ್ನು ವಿದ್ಯುತ್ ಪ್ರವಾಹದ ಸೂತ್ರಕ್ಕೆ ಬರೋಣ. ಹೌದಾ? ಸೊ ಇಲ್ಲಿ ನೋಡಿ, ವಾಹಕದ ಯಾವುದೇ ಅಡ್ಡ ಕೊಯ್ತದ ಮೂಲಕ ಟಿ ಸಮಯದಲ್ಲಿ ಕ್ಯೂ ಪ್ರಮಾಣದ ಒಟ್ಟು ಆವೇಶ ಚಲಿಸಿದಾಗ ವಾಹಕದ ಅಡ್ಡ ಕೊಯ್ತದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ಐಯು ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಥವಾ ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ ಆಗುತ್ತದೆ. ಇಲ್ಲಿ ನೋಡಿ, ಈಗ ಡೈಗ್ರಾಮ್ ಹತ್ರ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ನೋಡಿ ಮಕ್ಕಳೇ, ಇದು ನಮ್ಮ ತಾಮ್ರದ ತಂತಿ. ಕಾಪರ್ ವೈರ್ ಅಂದ್ರೆ ತಾಮ್ರದ ತಂತಿ. ಹೌದಾ? ಇವು ನಮ್ಮ ಎಲೆಕ್ಟ್ರಾನ್ಸ್ಗಳು. ಎಲೆಕ್ಟ್ರಾನ್ಸ್ಗಳು ಏನು? ಎಲೆಕ್ಟ್ರಾನ್ಸ್ಗಳು ಧನಾತ್ಮಕ ಬದಿಯತ್ತ ಏನಾಗ್ತಾ ಇದ್ದಾವೆ, ಚಲನೆಗೆ ಆಗ್ತಾ ಇದ್ದಾವೆ, ಚಲನೆ ಆಗ್ತಾ ಇದ್ದಾವೆ. ಹೌದಾ? ಸೊ ಇಲ್ಲಿ ಈ ಒಂದು ಆವೇಶ ಅಂತ ಏನ್ ಹೇಳ್ತೇವೆ, ಈ ವಿದ್ಯುತ್ ಆವೇಶವನ್ನ ಕ್ಯೂ ಅಂತ ಪರಿಗಣಿಸಿ, ಇಷ್ಟು ವಿದ್ಯುತ್ ಆವೇಶಗಳು ಇಷ್ಟು ಟೈಮನ್ನ ಟಿ ಅಂತ ಪರಿಗಣಿಸಿದರೆ ನಮ್ಮ ವಿದ್ಯುತ್ ಪ್ರವಾಹವನ್ನು ಕ್ಯೂ ಬೈ ಟಿ, ಅಂದರೆ ಕ್ಯೂ ಪ್ರಮಾಣದ ವಿದ್ಯುತ್ತಾವೇಶ, ಎಷ್ಟು ವಿದ್ಯುತ್ತಾವೇಶಗಳು ಫ್ಲೋ ಆಗ್ತಿದ್ದಾವೆ, ಕ್ಯೂ ಪ್ರಮಾಣದ ವಿದ್ಯುತ್ತಾವೇಶಗಳು ಇಷ್ಟು ಟಿ ಟೈಮಲ್ಲಿ ಫ್ಲೋ ಆಯ್ತು ಅಂದ್ರೆ ನಾವು ಆ ವಿದ್ಯುತ್ ಪ್ರವಾಹವನ್ನ ಐ ಅಂತ ಕರಿತೇವೆ. ಓಕೆನಾ? ಸೊ ಇಲ್ಲಿ ನೋಡಿ, ಸೊ ಆದ್ರಿಂದ ನಾವು ಏನಂತ ಬರಿತೇವೆ, ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ. ಕ್ಯೂ ಅಂದ್ರೆ ಏನು? ವಿದ್ಯುತ್ ಆವೇಶದ ಪ್ರಮಾಣ. ಟಿ ಅಂದ್ರೆ ಏನು? ಸಮಯ. ಇಷ್ಟು ವಿದ್ಯುತ್ ಆವೇಶಗಳು ಎಷ್ಟು ಸಮಯವನ್ನ ತೆಗೆದುಕೊಂಡು ಪ್ರವಾಹ ಅಂದ್ರೆ ಫ್ಲೋ ಆಗೋದಕ್ಕೆ ಅಂತ. ಇನ್ನು ವಿದ್ಯುತ್ ಆವೇಶದ ಏಕಮಾನ ನೋಡಿ, ವಿದ್ಯುತ್ ಪ್ರವಾಹದ ಏಕಮಾನ ಅಲ್ಲ, ವಿದ್ಯುತ್ ಆವೇಶದ ಏಕಮಾನ ಕೂಲಂಬ್ ಅಂತ ಕರಿತೀವಿ, ಸಿ. ಹೌದಾ? ಅದೇ ರೀತಿ ಟೈಮ್ ನ ಏಕಮಾನ ಸೆಕೆಂಡ್ ಅಂತ ಕರಿತೀವಿ, ಅಂದ್ರೆ ಎಸ್. ಅಂದ್ರೆ ಈ ಕರೆಂಟಿನ ಏಕಮಾನ ಏನಾಗತ್ತೆ, ಕೂಲಂಬ್ ಪರ್ ಸೆಕೆಂಡ್ ಆದ್ರೂ ಆಗತ್ತೆ, ಅಥವಾ ಆಂಪಿಯರ್ ಅಂತ ಕರಿತೇವೆ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್. ಓಕೆನಾ? ಸೊ ಅಂದ್ರೆ ಕ್ಯೂ ಬೈ ಟಿ ಅಂತ. ಸೊ ಇದನ್ನ ಆಂಪಿಯರ್ ಅಂತ ಯಾಕೆ ಕರಿತೇವೆ ಅಂತ ಅಂದ್ರೆ, ಆಂಡ್ರಿ ಮೇರಿ ಆಂಪಿಯರ್. ಸೊ ಇಲ್ಲಿ ನೋಡಿ, ವಿದ್ಯುತ್ ಪ್ರವಾಹವನ್ನು ಆಂಪಿಯರ್ ಎಂಬ ಏಕಮಾನದಿಂದ ವ್ಯಕ್ತಪಡಿಸಲಾಗತ್ತೆ. ಯಾಕೆ ಅಂದ್ರೆ ಇದನ್ನ ಕೊಟ್ಟೋರು, ಈ ಒಂದು SI ಯೂನಿಟ್ ಅನ್ನ, ಈ ಒಂದು ಏಕಮಾನವನ್ನ ಕೊಟ್ಟೋರು ಯಾರು ಅಂದ್ರೆ ಇವ್ರೆ, ಆಂಡ್ರೆ ಮೇರಿ ಆಂಪಿಯರ್ ಅವರು. ಇವರು ಫ್ರೆಂಚ್ ವಿಜ್ಞಾನಿ. ಹೌದಾ? ಇನ್ನು 1 ಆಂಪಿಯರ್, ಈಗ ನಾನು ಹೇಳ್ತೇನೆ, ನಾನು ನಿಮಗೆ ಒಂದು ವಿದ್ಯುತ್ ಮಂಡಲವನ್ನ ಕೊಡ್ತೇನೆ, ಅದರಲ್ಲಿ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಇದೆ ಅಂತ ಹೇಳ್ತೇನೆ. ಅಂದ್ರೆ ಏನು 1 ಆಂಪಿಯರ್ ಅಂದ್ರೆ ಏನು? ಇಲ್ಲಿ ನೋಡಿ, ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ. ಹೌದಾ? ಸೊ ಐ ಏನು? 1 ಆಂಪಿಯರ್ ಅಂತ ಹೇಳ್ತೇನೆ. ಸೊ ಈ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಯಾವಾಗ ಪ್ರೊಡ್ಯೂಸ್ ಆಗತ್ತೆ? ಯಾವಾಗ ಅಂದ್ರೆ, ಯಾವಾಗ 1 ಕೂಲಂಬ್ ವಿದ್ಯುತ್ ಆವೇಶ 1 ಸೆಕೆಂಡ್ ಅಲ್ಲಿ ಏನಾಗತ್ತೆ, ಸಾಗತ್ತೋ ಅಥವಾ ಪ್ರವಹನ ಆಗತ್ತೋ, ಫ್ಲೋ ಆಗತ್ತೋ,
ಆವಾಗ ನಮಗೆ 1 ಆಂಪಿಯರ್ ಅಷ್ಟು ವಿದ್ಯುತ್ ಪ್ರವಾಹ ದೊರಕತ್ತೆ. ಸೊ ಅವಾಗ ವಿದ್ಯುತ್ ಆವೇಶ ಎಷ್ಟಿರ್ಬೇಕು? 1 ಕೂಲಂಬ್ ಇರಬೇಕು. ಟೈಮ್ ಎಷ್ಟಿರ್ಬೇಕು? 1 ಸೆಕೆಂಡ್ ಇರಬೇಕು. ಆವಾಗ ವಿದ್ಯುತ್ ಪ್ರವಾಹ 1 ಆಂಪಿಯರ್ ಆಗತ್ತೆ. ಇಲ್ಲಿ ನೋಡಿ, 1 ಆಂಪಿಯರ್ ವಿದ್ಯುತ್ ಪ್ರವಾಹದ ರಚನೆಯು ಪ್ರತಿ ಸೆಕೆಂಡ್ಗೆ ಅಂದ್ರೆ 1 ಸೆಕೆಂಡ್ಗೆ 1 ಕೂಲಂಬ್ ಆವೇಶದಿಂದ 1 ಕೂಲಂಬ್ ಫ್ಲೋ ಇಂದ ಏನಾಗತ್ತೆ? 1 ಆಂಪಿಯರ್ ವಿದ್ಯುತ್ ಪ್ರವಾಹ ಸೃಷ್ಟಿಯಾಗತ್ತೆ. ಹೌದಾ? ಸೊ ಇದರಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಏನನ್ನ ನೋಡ್ಕೋಬೇಕು ಮಕ್ಕಳೇ? ಕರೆಂಟ್ ಅಂದ್ರೆ ವಿದ್ಯುತ್ ಪ್ರವಾಹದ ವ್ಯಾಖ್ಯಾನವನ್ನ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನ್ ನೋಡ್ಕೊಳ್ಳಿ? ವಿದ್ಯುತ್ ಪ್ರವಾಹದ ಫಾರ್ಮುಲಾ I = Q/T, ವೇರ್ Q ಅಂದ್ರೆ ವಿದ್ಯುತ್ ಆವೇಶ, T ಅಂದ್ರೆ ಸಮಯ. ಹೌದಾ? ಅದೇ ರೀತಿಯಾಗಿ ಏಕಮಾನ SI ಯೂನಿಟ್ ಆಫ್ ಕರೆಂಟ್ ಅಂತ ಬಂದಾಗ SI ಯೂನಿಟ್ ಆಫ್ ಕರೆಂಟ್ ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್ ಅಂತ ಕರಿತೇವೆ. ಓಕೆ, ಸೊ ಇದು ವಿದ್ಯುತ್ ಪ್ರವಾಹದ ಕಾನ್ಸೆಪ್ಟ್ ಆಯ್ತು. ಇನ್ನು ಈಗ ನಾವು ಒಂದು ಸರ್ಕ್ಯೂಟ್ ಅಥವಾ ವಿದ್ಯುತ್ ಮಂಡಲ ಇದೆ ಅಂತ ತಿಳ್ಕೊಳ್ಳೋಣ. ಆ ವಿದ್ಯುತ್ ಮಂಡಲದಲ್ಲಿ ಎಷ್ಟು ಕರೆಂಟ್ ಇದೆ? ಆ ವಿದ್ಯುತ್ ಮಂಡಲದಲ್ಲಿ ಎಷ್ಟು ವಿದ್ಯುತ್ ಪ್ರವಾಹವಿದೆ ಅನ್ನೋದನ್ನ ಕಂಡುಹಿಡಿಬೇಕಂದ್ರೆ ಅದಕ್ಕೆ ಒಂದು ಉಪಕರಣ ಇದೆ. ಆ ಉಪಕರಣಕ್ಕೆ ನಾವು ಎಮ್ಮೀಟರ್ ಅಂತ ಕರಿತೇವೆ. ಅದರ ಹೆಸರು ಎಮ್ಮೀಟರ್. ಏನ್ ಮಾಡತ್ತೆ ಈ ಎಮ್ಮೀಟರು? ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು, ಅಂದ್ರೆ ಇಷ್ಟು ಒಂದು ಸಮಯದಲ್ಲಿ ಎಷ್ಟು ವಿದ್ಯುತ್ ಪ್ರವಾಹ ಉಂಟಾಗಿದೆ, ಅಂದ್ರೆ ನಮ್ಮ ವಿದ್ಯುತ್ ಪ್ರವಾಹ ಎಷ್ಟು ಉಂಟಾಗಿದೆ ಅದನ್ನ ಅಳೆಯೋದಕ್ಕೆ ನಾವೇನು ಅಮ್ಮೀಟರ್ ಅನ್ನು ಉಪಯೋಗಿಸ್ತೇವೆ. ಈಗ ನಾವು ಒಂದು ಲೆಂತ್ ಅನ್ನ, ಉದ್ದವನ್ನ ಅಳೆಯೋದಕ್ಕೆ ಅಳತೆ ಪಟ್ಟಿಯನ್ನ ಉಪಯೋಗಿಸ್ತೇವೆ. ತೂಕ ಮಾಡೋದಕ್ಕೆ ತೂಕದ ಕಲ್ಲನ್ನ ಉಪಯೋಗಿಸ್ತೇವೆ. ಅದೇ ರೀತಿ ಒಂದು ವಿದ್ಯುತ್ ಮಂಡಲದಲ್ಲಿ ಎಷ್ಟು ವಿದ್ಯುತ್ ಪ್ರವಾಹ ಹರಿತಾ ಇದೆ ಅದನ್ನ ಕಂಡುಹಿಡಿಯೋದಕ್ಕೆ ನಾವು ಎಮ್ಮೀಟರ್ ಅನ್ನು ಉಪಯೋಗಿಸ್ತೇವೆ. ಇನ್ನು ಈ ಎಮ್ಮೀಟರ್ ಅನ್ನು ಯಾವಾಗಲೂ ಸರಣಿ ಕ್ರಮದಲ್ಲಿ, ನೆನಪಲ್ಲಿಟ್ಕೊಳ್ಳಿ, ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ. ಈ ಸರಣಿ ಕ್ರಮ ಮತ್ತು ಸಮಾಂತರ ಕ್ರಮದ ಬಗ್ಗೆ ನಾನು ಇದೇ ಪಾಠದಲ್ಲಿ ಹೇಳ್ತೇನೆ. ಅವಾಗ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ ಏನು ಸರಣಿ ಕ್ರಮದಲ್ಲಿ ಅಂದ್ರೆ ಏನು, ಯಾವ ರೀತಿ ಜೋಡಿಸ್ತಾರೆ ಅನ್ನೋದನ್ನ ಆವಾಗ ಹೇಳ್ತೇನೆ. 3ನೇ ಸೆಷನ್ ಅಲ್ಲಿ ಹೇಳ್ತೇನೆ. ಓಕೆನಾ? ನೆಕ್ಸ್ಟ್ ಎಮ್ಮೀಟರ್ ಅನ್ನೋದು ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆಗಿರ್ಬಹುದು. ಹೌದಾ? ಸೊ ಇದರ ಮೇಲೆ ಅಂದ್ರೆ ಈ ಒಂದು ಸೂತ್ರದ ಮೇಲೆ ನಮಗೆ ಅವರು ಸಮಸ್ಯೆಗಳನ್ನ ಕೇಳ್ತಾರೆ. ಇವತ್ತು ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡೋಣ. ಈ ನೋಡಿ, ಕ್ವಶನ್ ಅನ್ನ ನೀಟಾಗಿ ಓದ್ಕೊಳ್ಳಿ ಮಕ್ಕಳೇ. ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ. ಸೊ ಏನ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ 0.5 ಆಂಪಿಯರ್ ಆಗ್ಬೇಕದು. ಓಕೆನಾ? ಫೈನ್. ಸೊ ಎಷ್ಟು? ಸೊ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ? ಮೊದಲಿಗೆ ಯಾವುದೇ ಒಂದು 2 ಅಂಕಗಳಿಗಾದ್ರೂ ಪ್ರಶ್ನೆ ಬರ್ಬೋದು, 1 ಅಂಕಗಳಿಗಾದ್ರೂ ಬರ್ಬೋದು, MCQದಲ್ಲಾದ್ರೂ ಬಹು ಆಯ್ಕೆ ಪ್ರಶ್ನೆನೂ ಬರ್ಬೋದು ಇದು. ಹೌದಾ? ಸೊ ಮೊದಲಿಗೆ ಏನ್ ಕೊಟ್ಟಿದ್ದಾರೆ? ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಪ್ರವಾಹ ಅಂದ್ರೆ ಏನಂತ ಬರೀತೇನೆ ನಾನು? Q = ಅಂತ ಬರೀತೀನ, ಅಥವಾ 0.5 ಆಂಪಿಯರ್ ಇದೆ ಅಂದ್ರೆ ಏನಿದು? I = ಅಂತ ಬರೀತೀನ, Q = ಅಂತ ಬರೀತೀನ, ಅಥವಾ T = ಅಂತ ಬರೀತೀನ? ಓಕೆ ಪವಿತ್ರ, ನೋಡೋಣ, ಆನ್ಸರ್ ನೋಡೋಣ. ಓಕೆ, I ಅಂತ ಬರೀತೀನ, Q ಅಂತ ಬರೀತೀನ, ಏನಂತ ಬರೀತೀನಿ? ಬೇಗ ಹೇಳಿ. ಆನ್ಸರ್ ಬೇಡ ನನಗೆ, ನಾನೇನ್ ಕೇಳ್ತಾ ಇದ್ದೀನಿ ಅದನ್ನ ಹೇಳಿ. ಜಗದೀಶ್, I = 0.5 ಅಂತ ಹೇಳಿದ್ರು. ಆಯ್ತಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? T = ಸಮಯ ಅಂತ ಕೊಟ್ಟಿದ್ದಾರೆ, 10 ನಿಮಿಷ ಅಂತ ಕೊಟ್ಟಿದ್ದಾರೆ. ಆದ್ರೆ ನಮಗೆ ಅದೇನ್ ಬೇಕು? ಸೆಕೆಂಡ್ಸ್ ಗಳಲ್ಲಿ ಬೇಕು.
10 ನಿಮಿಷ ಅಂದ್ರೆ ಎಷ್ಟು ಸೆಕೆಂಡ್ ಆಗತ್ತೆ ನೋಡಿ? 1 ನಿಮಿಷ ಅಂದ್ರೆ 60 ಸೆಕೆಂಡ್ಗಳಾಗತ್ತೆ. ಇನ್ನು 10 ನಿಮಿಷ ಅಂದ್ರೆ ಎಷ್ಟು ಸೆಕೆಂಡ್ಗಳಾಗತ್ತೆ? ಯಾರು ಹೇಳ್ತೀರಾ? ಸಿಂಪಲ್ ಮ್ಯಾಥ್ಸ್ ಇದು. 10 ನಿಮಿಷ ಅಂದ್ರೆ ಎಷ್ಟು ಸೆಕೆಂಡ್ಗಳಪ್ಪ? ಎಷ್ಟು ಸೆಕೆಂಡ್ಗಳಾಗತ್ತೆ? 1 ನಿಮಿಷ ಅಂದ್ರೆ 60 ಸೆಕೆಂಡ್. ಓಕೆ, ದಶರಥ್ ಆನ್ಸರ್ಡ್ ಇಟ್, ಅಂಕಿತಾ ಆನ್ಸರ್ಡ್ ಇಟ್, ಫೈನ್. 600 ಆಗತ್ತೆ ಸಮೀರ್. ಸೊ ಇದೇನಾಗತ್ತೆ? 600 ಸೆಕೆಂಡ್ ಆಗತ್ತೆ. ಇನ್ನು ನಮಗೇನ್ ಹೇಳಿದ್ದಾರೆ ಅವರು? ವಿದ್ಯುತ್ ಆವೇಶಗಳನ್ನ, ಅದಕ್ಕೂ ಮೊದಲು ನಾವೇನ್ ಮಾಡೋಣ? ವಿದ್ಯುತ್ ಪ್ರವಾಹದ ಸೂತ್ರವನ್ನ ಬರೆಯೋಣ, ಕ್ಯೂ ಬೈ ಟಿ. ಸೊ ನಮಗೆ ಐ ಗೊತ್ತಿದೆ, ಟಿ ಗೊತ್ತಿದೆ, ಕ್ಯೂ ಗೊತ್ತಿಲ್ಲ, ವಿದ್ಯುತ್ ಆವೇಶ ಗೊತ್ತಿಲ್ಲ. ಸೊ ಇದನ್ನ ನಾನು ಯಾವ ರೀತಿ ಬರೀತೇನೆ? ಕ್ಯೂ ಇಸ್ ಈಕ್ವಲ್ ಟು, ಇಲ್ಲಿ ಟಿ ಏನಾಗಿದೆ? ಭಾಗಾಕಾರವಾಗಿದೆ, ಡಿವಿಷನ್ ಇದೆ. ಅದು ಈ ಕಡೆ ಹೋದ್ಮೇಲೆ ಅದೇನಾಗತ್ತೆ? ಮಲ್ಟಿಪ್ಲಿಕೇಶನ್, ಗುಣಾಕಾರ ಆಗತ್ತೆ, ಐ ಇಂಟು ಟಿ. ಹೌದಾ? ಸೊ 0.5 ಇದೆ ಇಂಟು 600 ಇದೆ. 0.5 ಅಂದ್ರೆ ಏನು? ಹಾಫ್ ಅಂದ್ರೆ 0.5. ಹೌದಾ? ಇಂಟು 600. 2 ones are 2 threes are 0 0. So I is equal to 300 sorry, ಇದು Q ಅಲ್ಲ, ಅದು Q is equal to, let me take, okay, Q is equal to 300 ಕೂಲಮ್. ಮೋಸ್ಟ್ ಆಫ್ ಯು ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಹೌದಾ? ಸೊ ಇದು ಆನ್ಸರ್ ಆಗತ್ತೆ. ಸೊ ಇಲ್ಲಿ ನೋಡಿ, 2 ಅಂಕಗಳಿಗೆ ಕೊಟ್ರೆ ಏನು ಕೊಟ್ಟಿದ್ದಾರೆ ಅಂತ ಬರೆಯೋದಕ್ಕೆ ಅರ್ಧ ಅಂಕ ಇರತ್ತೆ. ಹೌದಾ? ಈ ಒಂದು ಸೂತ್ರಕ್ಕೆ ಅರ್ಧ ಅಂಕ ಇರತ್ತೆ, ಮತ್ತೆ ನಿಮ್ಮ ಕ್ಯಾಲ್ಕುಲೇಷನ್ ಪಾರ್ಟಿಗೆ ಅರ್ಧ ಅಂಕ ಇರತ್ತೆ, ಫೈನಲ್ ಆನ್ಸರ್ಗೆ ಅರ್ಧ ಅಂಕ ಇರತ್ತೆ. ಸೊ ಪ್ರತಿಯೊಂದು ಸ್ಟೆಪ್ಪು ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಎಸ್, ಕರೆಕ್ಟ್, ವೆರಿ ಗುಡ್. ಓಕೆ, ಸೊ ಲೆಟ್ ಅಸ್ ಪ್ರೊಸೀಡ್. ಇಲ್ಲಿ ನೋಡಿ, ಕೊಟ್ಟಿರುವ ದತ್ತಾಂಶ ಅಂದ್ರೆ ಗಿವನ್, ಐ ಇಸ್ ಈಕ್ವಲ್ ಟು 0.5 ಆಂಪಿಯರ್, ಟಿ ಇಸ್ ಈಕ್ವಲ್ ಟು 10 ನಿಮಿಷ ಅಂದ್ರೆ 600 ಸೆಕೆಂಡ್ಗಳು, ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ, ಕ್ಯೂ ಅಂದ್ರೆ ವಿದ್ಯುತ್ ಆವೇಶ, ವಿದ್ಯುತ್ ಪ್ರವಾಹ ಇಂಟು ಸಮಯ. ಸೊ ಅವರಿಗೆ 300 ಕೂಲಮ್ ಆನ್ಸರ್ ಸಿಕ್ಕಿದೆ. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಬರೋದು ವೆರಿ ವೆರಿ ಇಂಟರೆಸ್ಟಿಂಗ್ ಕಾನ್ಸೆಪ್ಟ್ ಅಂತ ಹೇಳ್ಬಹುದು. ಇದು ವಿದ್ಯುತ್ ವಿಭವ ಅಥವಾ ವಿಭವಾಂತರ ಅಂತ ಕರಿತೇವೆ. ವಿದ್ಯುತ್ ವಿಭವ ಮತ್ತು ವಿಭವಾಂತರ, ಅಥವಾ ಅಲ್ಲ, ಎರಡು ಬೇರೆ ಬೇರೆ, ಸ್ವಲ್ಪ ಚೇಂಜಸ್ ಇರುತ್ತೆ. ಮೊದಲಿಗೆ ವಿಭವಾಂತರದ ಬಗ್ಗೆ ನೋಡೋಣ. ಓಕೆನಾ? ಸೊ ಈಗ ಅದನ್ನ ಡೈರೆಕ್ಟ್ ಆಗಿ ನೋಡೋಕ್ಕಿಂತ ಮುಂಚೆ, ಡೈರೆಕ್ಟ್ ಆಗಿ ಆ ವ್ಯಾಖ್ಯಾನ ಹೇಳೋಕ್ಕಿಂತ ಮುಂಚೆ, ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್. ಈಗ 2 ಬೀಕರ್ಗಳನ್ನ ತಗೊಂಡಿದ್ದೇನೆ ನಾನು. ಹೌದಾ? ಸೊ 2 ಬೀಕರ್ಗಳನ್ನ ತೆಗೆದುಕೊಂಡಿದ್ದೇನೆ. ಒಂದು ಬೀಕರ್ ಹೆಸರು ಎ, ಇನ್ನೊಂದು ಬೀಕರ್ ಹೆಸರು ಬಿ. 2 ಬೀಕರ್ಗಳು ಅದೇ ಹೈಟ್ ಅಲ್ಲಿ, ಅದೇ ಎತ್ತರದಲ್ಲಿವೆ. ಸೊ 2 ಬೀಕರ್ ಅಲ್ಲಿ ನಾನು 2 ಬೀಕರ್ ಅಲ್ಲಿ 20 ml, ಎಷ್ಟು? 20 ml ನೀರನ್ನ ತೆಗೆದುಕೊಂಡಿದ್ದೇನೆ ಅಂತ ಪರಿಗಣಿಸಿ. 20 ml, 2 ಬೀಕರ್ ಅಲ್ಲಿ 20 ml ಇದೆ. ಅದೇ ರೀತಿ ನಾ ಎರಡನ್ನ ಈ ರೀತಿ ಕನೆಕ್ಟ್ ಮಾಡಿದ್ದೇನೆ. ನೆನಪಲ್ಲಿ ಇಟ್ಕೊಳ್ಳಿ, ಎ ಬಿ 2 ಬೀಕರ್ಗಳಿವೆ, 2 ಒಂದೇ ಎತ್ತರದಲ್ಲಿ, ಅಂದ್ರೆ ಒಂದ್ ಮೇಲೆ ಒಂದ್ ಕೆಳಗೆ ಇಲ್ಲ, ಒಂದೇ ಸಮತಲದಲ್ಲಿವೆ. ಹೌದಾ? ಎರಡರಲ್ಲೂ 20 ml ನೀರಿದೆ. ಈಗ ಹೇಳಿ, ಇಲ್ಲಿ ಎ ಇಂದ ಬಿ ಅಥವಾ ಸಾರಿ ಎ ಇಂದ ಬಿ ಅಥವಾ ಬಿ ಇಂದ ಎ ನೀರಿನ ಸಾಗಾಣಿಕೆ ಅಥವಾ ನೀರು ಫ್ಲೋ ಆಗತ್ತಾ ಇಲ್ವಾ? ಆಗತ್ತಾ ಇಲ್ವಾ? ಈ 2 ಬೀಕರ್ಗಳಲ್ಲಿ ನೀರಿನ ಸಾಗಾಣಿಕೆ, ನೀರಿನ ಫ್ಲೋ ಆಗತ್ತಾ ಇಲ್ವಾ? ಎಸ್, ಟೆಲ್ ಮಿ. ಯಾರು ಹೇಳ್ತೀರಾ?
ಆಗತ್ತಾ ಸಮೀರ್? ಆಗತ್ತಾ? ಅಯ್ಯು ಇಲ್ಲ. ವೆರಿ ಗುಡ್. ಯಾಕೆ ಆಗೋದಿಲ್ಲ ಅಂದ್ರೆ ಅಲ್ಲಿ ಏನು ಡಿಫ್ರೆನ್ಸೇ ಇಲ್ಲ, ಅಲ್ಲಿ ಏನು ವ್ಯತ್ಯಾಸನೇ ಇಲ್ಲ ಮಕ್ಕಳೇ. ಎರಡರಲ್ಲೂ ಒಂದೇ ಅಮೌಂಟ್ ಅಥವಾ ಒಂದೇ ಪ್ರಮಾಣದ ನೀರಿದೆ, ಎರಡೂ ಒಂದೇ ಎತ್ತರದಲ್ಲಿವೆ. ಹೌದಾ? ಜೋಡಣೆ ಮಾಡಿದ್ರೂ ಕೂಡ ಏನಾಗತ್ತೆ, ಅಲ್ಲಿ ನೀರಿನ ಹರಿವು ಕಾಣಿಸೋದಿಲ್ಲ. ಅದೇ ರೀತಿಯಾಗಿ ಈ ಒಂದು ಡೈಗ್ರಾಮ್ ಅನ್ನ ನೋಡಿ. ಸೊ ಇದು ಎ, ಇದು ಬಿ ಅಂತ ತಿಳ್ಕೊಳ್ಳೋಣ. ಹೌದಾ? ಸೊ ಎ ಯಲ್ಲಿ ನೀರು ಜಾಸ್ತಿ ಇದೆ, ಮತ್ತೆ ಎ ಸ್ವಲ್ಪ ಎತ್ತರವಾಗಿದೆ. ಬಿ ಯಲ್ಲಿ ನೀರು ಕಡಿಮೆ ಇದೆ, ಮತ್ತೆ ಬಿ ಕೆಳಗಡೆ ಇದೆ. ಸೊ ಇಲ್ಲಿ ಈ ವ್ಯತ್ಯಾಸ ಸಾಂದ್ರತೆ ಅಥವಾ ಪ್ರೆಷರ್ ಅಲ್ಲಿ ವ್ಯತ್ಯಾಸ ಇದೆ, ಪ್ರೆಷರ್ ಅಲ್ಲಿ ವ್ಯತ್ಯಾಸ ಇದೆ, ಮತ್ತೆ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ. ಸೊ ಆದ್ರಿಂದ ಏನಾಗತ್ತೆ, ಯಾವ ಒಂದು ಬೀಕರ್ ಅಲ್ಲಿ ಜಾಸ್ತಿ ಇರುತ್ತೋ, ಯಾವ ಪ್ರಮಾಣದಲ್ಲಿ ಜಾಸ್ತಿ ಇರುತ್ತೋ ಯಾವ ಸೈಡ್ ಅಲ್ಲಿ, ಅಲ್ಲಿಂದ ಕಡಿಮೆ ಇರುವ ಕಡೆ ಅದು ಏನಾಗತ್ತೆ, ಹರಿಯತ್ತೆ. ಹೌದಾ? ಸೊ ಈ ವ್ಯತ್ಯಾಸ ಏನಿದೆ ಅಲ್ವಾ, ಇದನ್ನೇ ನಾವು ಒಂದು ವಿದ್ಯುತ್ ಮಂಡಲದಲ್ಲೂ ಕೂಡ ನೋಡ್ತೇವೆ. ಸಪೋಸ್ ಇದು ಒಂದು ವಿದ್ಯುತ್ ಮಂಡಲ ಅಂತ ಪರಿಗಣಿಸಿ. ಲೆಟ್ ಮೀ ಟೇಕ್. ಓಕೆ, ಇದು ನಮ್ಮ ಬ್ಯಾಟ್ರಿ ಅಂತ ತಿಳ್ಕೊಳ್ಳೋಣ. ಓಕೆ ಫೈನ್. ಇದು ನಮ್ಮ ಬಲ್ಬ್. ನೆಕ್ಸ್ಟ್, ಯಾವಾಗ್ಲೂ ನೆನಪಲ್ಲಿ ಇಟ್ಕೊಳ್ಳಿ, ಬ್ಯಾಟ್ರಿ ಅಥವಾ ಕೋಶದಲ್ಲಿ ಪ್ಲಸ್ ಸೈನ್ ಅಂದ್ರೆ ದೊಡ್ಡ ಗೆರೆ ಯಾವಾಗ್ಲೂ ಧನಾತ್ಮಕ ಬದಿ ಇರುತ್ತೆ, ದೊಡ್ಡ ಗೆರೆ. ಚಿಕ್ಕ ಗೆರೆ ಯಾವಾಗ್ಲೂ ಋಣಾತ್ಮಕ ಬದಿಯನ್ನ ಪ್ರತಿನಿಧಿಸುತ್ತೆ. ಹೌದಾ? ಸೊ ಈ ಬ್ಯಾಟ್ರಿಯಲ್ಲಿ ನಾನು ಮೊದಲನೇ ಅಂದ್ರೆ ಅವಾಗ್ಲೇ ಹೇಳ್ದಾಗೆ ರಾಸಾಯನಿಕ ಕ್ರಿಯೆಗಳು ನಡೀತಾ ಇರ್ತವೆ. ಈ ರಾಸಾಯನಿಕ ಕ್ರಿಯೆಗಳಿಂದ ಒಂದು ಬದಿಯಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಇರತ್ತೆ, ಇನ್ನೊಂದು ಬದಿಯಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಕಡಿಮೆ ಇರುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಈ ತಂತಿಯಲ್ಲೂ, ಈ ತಾಮ್ರದ ತಂತಿ ಅಂತ ಪರಿಗಣಿಸಿದ್ರೆ ತಾಮ್ರದ ತಂತಿಯಲ್ಲೂ ಎಲೆಕ್ಟ್ರಾನ್ಗಳು ಇರ್ತವೆ. ಸೊ ಎಲೆಕ್ಟ್ರಾನ್ಗಳ ಸಂಖ್ಯೆ ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ. ಸೊ ಈ ವ್ಯತ್ಯಾಸದಿಂದ ಅಲ್ಲೇನಾಗತ್ತೆ, ಅಂತರ ಸೃಷ್ಟಿಯಾಗತ್ತೆ. ಹೌದಾ? ಡಿಫ್ರೆನ್ಸ್ ಸೃಷ್ಟಿಯಾಗತ್ತೆ, ವ್ಯತ್ಯಾಸ ಸೃಷ್ಟಿಯಾಗತ್ತೆ. ಆದ್ರಿಂದ ಎಲ್ಲಿ ಎಲೆಕ್ಟ್ರಾನ್ಗಳು ಜಾಸ್ತಿ ಇವೆ, ಈ ಒಂದು ಋಣಾತ್ಮಕ ಬದಿಯಲ್ಲಿ. ಸೊ ಅಲ್ಲೇನಾಗತ್ತೆ, ಎಲೆಕ್ಟ್ರಾನ್ಗಳ ಚಲನೆ ಸ್ಟಾರ್ಟ್ ಆಗತ್ತೆ ಋಣಾತ್ಮಕ ಬದಿಯಿಂದ ಧನಾತ್ಮಕ ಬದಿಗೆ. ಯಾಕೆ? ವ್ಯತ್ಯಾಸವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ ಈ ಒಂದು ವ್ಯತ್ಯಾಸ ಏನಿದೆ, ಯಾವ ವ್ಯತ್ಯಾಸ? ಈ ಎಲೆಕ್ಟ್ರಿಕ್ ಅಥವಾ ಈ ವಿದ್ಯುತ್ ಆವೇಶಗಳಿಂದ ಉಂಟಾಗಿರುವ ವ್ಯತ್ಯಾಸ. ವಿದ್ಯುತ್ ಆವೇಶಗಳಿಂದ, ಎಲೆಕ್ಟ್ರಿಕ್ ಚಾರ್ಜ್ ಪ್ರೆಷರ್ ಅಂತ ಕರಿತೇವೆ. ಸೊ ಈ ವಿದ್ಯುತ್ ಆವೇಶಗಳಿಂದ ಉಂಟಾಗಿರುವ ವ್ಯತ್ಯಾಸಕ್ಕೆ ನಾವು ವಿಭವಾಂತರ ಅಂತ ಕರಿತೇವೆ. ಇಲ್ಲಿ ನೋಡಿ, ವಾಹಕದಲ್ಲಿ ವಿದ್ಯುತ್ ಒತ್ತಡದ ವ್ಯತ್ಯಾಸ ಅಂದ್ರೆ ಏನಾಗಿದೆ, ಇಲ್ಲಿ ಎಲೆಕ್ಟ್ರಾನ್ಗಳು ಜಾಸ್ತಿ ಇದೆ, ಇಲ್ಲಿ ಎಲೆಕ್ಟ್ರಾನ್ಗಳು ಕಡಿಮೆ ಇದೆ. ಸೊ ಇದರಿಂದ ಅಲ್ಲೇನಾಗಿದೆ, ವಿದ್ಯುತ್ ಒತ್ತಡ ಸೃಷ್ಟಿಯಾಗಿ ವಿದ್ಯುತ್ ಪ್ರವಾಹ ಆಗತ್ತೆ, ಅಂತರ ಸೃಷ್ಟಿಯಾಗತ್ತೆ. ಆ ಒಂದು ಡಿಫ್ರೆನ್ಸ್ಗೆ ನಾವು ವಿಭವಾಂತರ ಅಥವಾ ಇಂಗ್ಲಿಷ್ ಅಲ್ಲಿ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಂತ ಕರಿತೇವೆ. ಇಂಗ್ಲಿಷ್ ಅಲ್ಲಿ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಥವಾ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ವೋಲ್ಟೇಜ್ ಅಂತ ಕರಿತೇವೆ. ಮನೇಲಿ ನೀವು ನೋಡಿರ್ಬೋದು, ಇವತ್ತು ಯಾಕೋ ವೋಲ್ಟೇಜ್ ಜಾಸ್ತಿ ಇತ್ತು, ವೋಲ್ಟೇಜ್ ಕಡಿಮೆ ಇದೆ, ಆದ್ರಿಂದ ಮಂದ ಬೆಳಕು ಬರ್ತಾ ಇದೆ ಅಂತ ಮಾತಾಡ್ತಿರ್ತಾರೆ. ಹೌದಾ? ಸೊ ಅದು ಏನು ಅಂದ್ರೆ ನಮ್ಮ ವಿಭವಾಂತರ. ಇಲ್ಲಿ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ನೀರಿನ ಕೊಳವೆಯ ಎರಡು ಬದಿಗಳ ನಡುವಿನ ಒತ್ತಡದ ವ್ಯತ್ಯಾಸದಿಂದ ಕೊಳವೆಯು ಇನ್ನೊಂದು ಬದಿಯಿಂದ ನೀರು ಹೊರಬರುತ್ತದೆ. ಇಲ್ಲಿ ಎರಡು ಕೊಳವೆಗಳಿವೆ, ಎರಡು ಕೊಳವೆಗಳಲ್ಲೂ ವ್ಯತ್ಯಾಸ ಇದೆ, ನೀರಿನ ವ್ಯತ್ಯಾಸ ಇದೆ. ಆದ್ರಿಂದ ಜಾಸ್ತಿ ನೀರಿರುವ ಕೊಳವೆಯಿಂದ ಕಡಿಮೆ ನೀರಿರುವ ಕೊಳವೆಗೆ ನೀರು ಬರತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೇವೆ, ವಿಭವಾಂತರ ಅಂತ ಕರಿತೇವೆ. ಓಕೆನಾ? ಆ ವ್ಯತ್ಯಾಸಕ್ಕೆ. ಇಲ್ಲಿ ನೋಡಿ, ವಿಭವದ ವ್ಯತ್ಯಾಸ ಒಂದು ಅಥವಾ ಅಧಿಕ ವಿದ್ಯುತ್ ಕೋಶಗಳಿಂದ ಕೂಡಿದ ಬ್ಯಾಟರಿಗಳಿಂದ ಉತ್ಪಾದಿಸಬಹುದು. ಸೊ ಯಾವ ರೀತಿ ನಾವು ವಿಭವಾಂತರವನ್ನ ಸೃಷ್ಟಿ ಮಾಡ್ತೇವೆ? ವಿಭವಾಂತರ ಬೇಕು, ಯಾಕೆ ಅಂದ್ರೆ ಅಲ್ಲಿ ವಿದ್ಯುತ್ ಪ್ರವಾಹ ಕಂಟಿನ್ಯೂಸ್ ಆಗಿ ಸರ್ಕ್ಯೂಟ್ ಅಲ್ಲಿ
ಅಥವಾ ವಿದ್ಯುತ್ ಮಂಡಲದಲ್ಲಿ ಫ್ಲೋ ಆಗಬೇಕು ಅಲ್ವಾ? ಸೊ ಆದ್ದರಿಂದ ಈ ವಿದ್ಯುತ್ ಪ್ರವಾಹವನ್ನ ಸೃಷ್ಟಿ ಮಾಡೋದಕ್ಕೆ ನಾವು ನಮ್ಮ ವಿದ್ಯುತ್ ಮಂಡಲದಲ್ಲಿ ಏನ್ ಮಾಡ್ತೇವೆ, ಬ್ಯಾಟರಿಗಳನ್ನ ಉಪಯೋಗಿಸ್ತೇವೆ. ವಿದ್ಯುತ್ ಕೋಶಗಳು ಅಂತ ಕರೀತಾರೆ ಬ್ಯಾಟರಿಗಳಿಗೆ. ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ವಿದ್ಯುತ್ ಕೋಶಗಳು ಅಂತ ಕರೀತಾರೆ. ಸೊ ಹೌದಾ? ಸೊ ವಿದ್ಯುತ್ ಕೋಶಗಳು ಒಂದೇ ಇದ್ರೆ, ಹೌದಾ, ವಿದ್ಯುತ್ ಕೋಶಗಳು ಒಂದೇ ಇದ್ರೆ ಅದಕ್ಕೆ ವಿದ್ಯುತ್ ಕೋಶ ಅಂತ ಕರಿತೇವೆ. ಇದೇ ರೀತಿ 2ರಿಂದ 3 ವಿದ್ಯುತ್ ಕೋಶಗಳನ್ನ ನಾವು ಜೋಡಣೆ ಮಾಡಿದ್ರೆ ಅದಕ್ಕೆ ನಾವು ಬ್ಯಾಟ್ರಿ ಅಂತ ಕರಿತೇವೆ. ಹೌದಾ? ಸೊ ಇವು ಬ್ಯಾಟ್ರಿಗಳು. ಸೊ ಬ್ಯಾಟ್ರಿಗಳಿಂದ ನಮಗೆ ಏನಾಗತ್ತೆ, ವಿಭವಾಂತರ ಸೃಷ್ಟಿಯಾಗತ್ತೆ. ಈ ವಿಭವಾಂತರ ಸೃಷ್ಟಿಯಾದ ನಂತರ ಅಲ್ಲಿ ವಿದ್ಯುತ್ ಪ್ರವಾಹದ ಹರಿವು ಕಂಟಿನ್ಯೂಸ್ ಆಗತ್ತೆ. ಇಲ್ಲಿ ನೋಡಿ, ಯಾವುದೇ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ನಿರ್ವಹಿಸಲು ಕಂಟಿನ್ಯೂಸ್ ಫ್ಲೋ ಇರಬೇಕು ಅಲ್ವಾ? ಸೊ ವಿದ್ಯುತ್ ಕೋಶವು ತನ್ನಲ್ಲಿ ಸಂಗ್ರಹಿತವಾದ ರಾಸಾಯನಿಕ ಶಕ್ತಿಯನ್ನು ವ್ಯಯಿಸುತ್ತದೆ. ಅಂದ್ರೆ ಈ ಬ್ಯಾಟ್ರಿ ಅಂತ ನಾವು ನೋಡಿದಾಗ, ಇದನ್ನ ನೀವು ಬ್ಯಾಟ್ರಿ ಅಂತ ಪರಿಗಣಿಸಿದಾಗ, ಬ್ಯಾಟ್ರಿಯಲ್ಲಿ 2 ರಾಡ್ಗಳಿರ್ತವೆ, 2 ಲೋಹದ ರಾಡ್ಗಳಿರ್ತವೆ. ಈ 2 ಲೋಹದ ರಾಡ್ಗಳ ನಡುವೆ ರಾಸಾಯನಿಕ ಕ್ರಿಯೆ ನಡೀತಾ ಇರುತ್ತೆ. ಈ ರಾಸಾಯನಿಕ ಕ್ರಿಯೆಯಿಂದ ಒಂದು ಬದಿಯಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಇನ್ನೊಂದು ಬದಿಯಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಕಡಿಮೆ ಇರುತ್ತೆ. ಹೌದಾ? ಸೊ ಇದನ್ನ ನೀವು ಕನೆಕ್ಟ್ ಮಾಡಿದಾಗ ವಯರಿಗೆ ಅಥವಾ ತಂತಿಗೆ, ವಾಹಕದಲ್ಲಿರುವ ಎಲೆಕ್ಟ್ರಾನ್ಸ್ಗಳು ಮತ್ತು ಈ ಕೋಶದಿಂದ ಬರುವಂತಹ ಎಲೆಕ್ಟ್ರಾನ್ಸ್ಗಳ ನಡುವೆ ಏನಾಗತ್ತೆ, ಅಲ್ಲಿ ಅಂತರ ಅಂದ್ರೆ ವಿಕರ್ಷಣೆ ಸೃಷ್ಟಿಯಾಗತ್ತೆ. ಈ ವಿಕರ್ಷಣೆಯಿಂದ ಆ ವಿದ್ಯುತ್ ಪ್ರವಾಹ ಏನಾಗತ್ತೆ, ಧನಾತ್ಮಕ ಬದಿಗೆ ನಿರ್ದೇಶನವಾಗತ್ತೆ, ಆ ಸೈಡಿಗೆ ಬರತ್ತೆ. ಸೊ ಇದನ್ನ ಸೃಷ್ಟಿ ಮಾಡೋರು ಯಾರು? ಈ ವಿಭವಾಂತರವನ್ನ ಸೃಷ್ಟಿ ಮಾಡೋರು ಯಾರು ಅಂದ್ರೆ ಈ ಬ್ಯಾಟರಿಗಳು. ಹೌದಾ? ಸೊ ಇಲ್ಲಿ ಅಲೆಸ್ಸಾಂಡ್ರೋ ವೋಲ್ಟ್ ಅನ್ನೋರು ವಿಭವಾಂತರದ ಏಕಮಾನ, ಈ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಏಕಮಾನವನ್ನ ಕೊಡ್ತಾರೆ. ಸೊ ಅವರು ಅದನ್ನ ಕಂಡುಹಿಡಿದಿದ್ರಿಂದ ಅವರ ಹೆಸರನ್ನೇ ಇದರ ಏಕಮಾನ ಅಂತ ನಾವು ಪರಿಗಣಿಸ್ತೇವೆ. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ವಿಭವಾಂತರದ ಏಕಮಾನ ಏನು ಅಂದ್ರೆ ವೋಲ್ಟ್ ಅಂತ. ಇವರು ಇಟಲಿಯ ಭೌತ ವಿಜ್ಞಾನಿಯಾಗಿದ್ದು, ಇವರ ಹೆಸರಿನಿಂದ ಆ ಒಂದು ಏಕಮಾನವನ್ನ ಕೊಟ್ಟು ಅವರಿಗೆ ಗೌರವಿಸಲಾಗಿದೆ ಅಂತ ಹೇಳ್ಬೋದು. ನೆನ್ಪಲ್ಲಿಟ್ಕೊಳ್ಳಿ, ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್, ವಿದ್ಯುತ್ ಆವೇಶದ ಏಕಮಾನ ಕೂಲಂ, ವಿದ್ಯುತ್ ಏನಂತಾರೆ ವಿಭವಾಂತರದ ಏಕಮಾನ ವೋಲ್ಟ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವ ಆಗುವ ಕೆಲಸವನ್ನು ವಿಭವಾಂತರ ಎನ್ನುವರು. ಸೊ ಈ ವ್ಯಾಖ್ಯಾನವನ್ನು ನಾವು ಯಾವ ರೀತಿ ಕಲಿಬಹುದು ಅಂದ್ರೆ, ಇಲ್ಲಿ ನೋಡಿ ಮಕ್ಕಳೇ, ಇದು ನಮ್ಮ ತಂತಿ ಅಂತ ತಿಳ್ಕೊಳ್ಳೋಣ, ತಾಮ್ರದ ತಂತಿ. ಹೌದಾ? ಸೊ ಈ ತಾಮ್ರದ ತಂತಿಯನ್ನ ನಾವೇನ್ ಮಾಡಿದ್ದೇವೆ, ಇದನ್ನ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೇವೆ. ಹೌದಾ? ಸೊ ಒಂದು ಎಂಡ್ ಆಫ್ ಬ್ಯಾಟ್ರಿ, ಒಂದು ಬದಿಯಲ್ಲಿ ಬ್ಯಾಟ್ರಿದು ಎಂಡ್ ಏನಿರತ್ತೆ, ಋಣಾತ್ಮಕವಾಗಿರುತ್ತೆ, ಇನ್ನೊಂದು ಧನಾತ್ಮಕವಾಗಿರುತ್ತೆ. ಇದು ಯಾವ ರೀತಿ ಅಂದ್ರೆ, ಇಲ್ಲಿ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಕಡಿಮೆ ಇರುತ್ತೆ. ಇದು ಯಾವ ರೀತಿ ಅಂತಂದ್ರೆ, ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಬ್ಯಾಟ್ರಿಯಲ್ಲಿ, ಅದೆಲ್ಲ ನಾನು ಆವಾಗ್ಲೇ ಹೇಳಿದ್ದೆ. ಸೊ ಅವಾಗ ಏನಾಗತ್ತೆ, ಇಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಇದೆನಾ, ನಮ್ಮ ತಂತಿಯಲ್ಲೂ ಎಲೆಕ್ಟ್ರಾನ್ಗಳಿವೆನಾ. ಸೊ ಅದಕ್ಕೇನಾಗತ್ತೆ, ಇಲ್ಲಿಯ ಎಲೆಕ್ಟ್ರಾನು ಈ ವಿದ್ಯುತ್ ಆವೇಶಗಳಿಂದ ದೂರ ಸರಿತಾ ಹೋಗುತ್ತೆ. ಸೊ ಅಲ್ಲೇನಾಗ್ತಾ ಇರತ್ತೆ, ಆವೇಶ ಅಂದ್ರೆ ಕೆಲಸ ಆಗ್ತಾ ಇದೆ. ಏನ್ ಕೆಲಸ? ಫೋರ್ಸ್, ಆ ಒಂದು ಶಕ್ತಿ, ಆ ಒಂದು ಬಲ ಬರ್ತಾ ಇದೆ. ಯಾರ್ದ್ರಿಂದ? ಈ ಒಂದು ಕೋಶದಿಂದ, ಈ ಒಂದು ಬ್ಯಾಟ್ರಿಯಿಂದ ಈ ಎಲೆಕ್ಟ್ರಾನ್ಸ್, ತಂತಿಯೊಳಗಿನ ಎಲೆಕ್ಟ್ರಾನ್ಸ್ಗಳೇ ಬಲ ಬಂದು ಅವು ಏನ್ ಮಾಡ್ತಾ ಇದ್ದಾವೆ, ಸಾಗುತ್ತಾ ಇದ್ದಾವೆ, ತಮ್ಮ ಜಾಗವನ್ನ ಸ್ಥಾನಪಲ್ಲಟಗೊಳಿಸ್ತಾ ಇದ್ದಾವೆ. ಸೊ ಯಾವಾಗ ನೀವು 9th ಅಲ್ಲಿ ಕಲ್ತಿದ್ದೀರಾ,
ಬಲ ಇಂಟು ಸ್ಥಾನಪಲ್ಲಟ. ಏನು ಸ್ಥಾನಪಲ್ಲಟ ಆಗ್ತಾ ಇದೆ ಇಲ್ಲಿ? ಎಲೆಕ್ಟ್ರಾನ್ಗಳು ತಮ್ಮ ಸ್ಥಾನವನ್ನ ಬಿಟ್ಟು ಬೇರೆ ಕಡೆ ಚಲಿಸ್ತಾ ಇದ್ದಾವೆ. ಯಾವುದರಿಂದ ಬಲ ಪಡ್ಕೋತಾ ಇದ್ದಾವೆ? ಬ್ಯಾಟ್ರಿಯಿಂದ ಬಲ ಪಡ್ಕೋತಾ ಇದ್ದಾವೆ. ಸೊ ಬಲ ಮತ್ತು ಸ್ಥಾನಪಲ್ಲಟ ಆದಾಗ ಅಲ್ಲೇನಾಗತ್ತೆ? ಕೆಲಸ ನಡೆದಿರತ್ತೆ. ಅಲ್ಲಿ ಕೆಲಸ ನಡೆದಿರತ್ತೆ. ಬಲದಿಂದ ಸ್ಥಾನಪಲ್ಲಟ ಆದಾಗ ಅಲ್ಲಿ ಕೆಲಸ ನಡೆದಿರತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಒಂದು ಏಕಮಾನ ಆವೇಶವನ್ನು, ಒಂದೇ ಒಂದು ಆವೇಶ, ಒಂದೇ ಒಂದು ಎಲೆಕ್ಟ್ರಾನ್ನ ಒಂದು ಬದಿಯಿಂದ, ಅಂದರೆ ನಮ್ಮ ಈ ಋಣಾತ್ಮಕ ಬದಿಯಿಂದ ನಮ್ಮ ಧನಾತ್ಮಕ ಬದಿಗೆ ಏನ್ ಮಾಡ್ಬೇಕು? ಸಾಗಿಸ್ಬೇಕು. ಸೊ ಆ ಒಂದು ಕೆಲಸವನ್ನ, ಅದೇನ್ ಸಾಗಿಸೋದಕ್ಕೆ ಅದೇನ್ ಕೆಲಸ ಮಾಡತ್ತಲ್ವ, ಆ ಬಲ ಮತ್ತು ಆ ಒಂದು ಸ್ಥಾನಪಲ್ಲಟ, ಆ ಒಂದು ಕೆಲಸವನ್ನ ನಾವೇನಂತ ಕರಿತೇವೆ? ವಿಭವಾಂತರ ಅಂತ ಕರಿತೇವೆ. ಹೌದಾ? ಸೊ ಈ ಡೈಗ್ರಾಮ್ ಅನ್ನ ನೋಡಿದಾಗ ಇಲ್ಲಿ ಗೊತ್ತಾಗತ್ತೆ, ಇದು ನೆಗೆಟಿವ್, ಇದು ಪಾಸಿಟಿವ್. ಸೊ ನೆಗೆಟಿವ್ ಏನಾಗ್ತಾ ಇದೆ ಇಲ್ಲಿ? ನೆಗೆಟಿವ್ ಎಲೆಕ್ಟ್ರಾನ್ಸ್ ಗಳು ಏನಾಗ್ತಾ ಇವೆ? ಬೇರೆ ಕಡೆ ಚಲಿಸ್ತಾ ಇದ್ದಾವೆ. ಯಾಕಂದ್ರೆ ವಿಕರ್ಷಣೆಗೊಳಗಾಗಿ ಬೇರೆ ಕಡೆ ಚಲಿಸ್ತಾ ಇದ್ದಾವೆ. ಹೌದಾ? ಸೊ ಈ ಬೇರೆ ಕಡೆ ಚಲಿಸೋದ್ರಿಂದ ಏನಾಗ್ತಾ ಇದೆ? ಎಲೆಕ್ಟ್ರಾನ್ಗಳು ತಮ್ಮ ಸ್ಥಾನವನ್ನ ಚೇಂಜ್ ಮಾಡ್ತಾ ಇದ್ದಾವೆ. ಯಾವುದರ ಮೂಲಕ? ಈ ಒಂದು ಬ್ಯಾಟರಿಯಿಂದ ಪಡೆದಿರುವ ಬಲದ ಮೂಲಕ. ಸೊ ಇಲ್ಲಿ ಕೆಲಸ ನಡೀತಾ ಇದೆ. ಒಂದು ಎಲೆಕ್ಟ್ರಾನು ಈ ಒಂದು ಬದಿಯಿಂದ ಬಂದು ಈ ಒಂದು ಬದಿಗೆ ತೆರಳೋದಕ್ಕೆ ಕೆಲಸ ನಡೀತಾ ಇದೆ. ಅದಕ್ಕೆ ನಾವೇನಂತ ಕರಿತೇವೆ? ವಿಭವಾಂತರ ಅಂತ ಕರಿತೇವೆ. ಹೌದಾ? ಸೊ ಇದನ್ನ ಇಲ್ಲಿ ನಾವು ವಿಭವಾಂತರನ್ನ ಯಾವ ರೀತಿ ಸೂತ್ರ ಮಾಡ್ತೇವೆ? ಡಬ್ಲ್ಯೂ ಅಂದ್ರೆ ಕೆಲಸ, ಅಂದ್ರೆ ಏನು? ಬಲ ಇಂಟು ಸ್ಥಾನಪಲ್ಲಟ ಡಿವೈಡೆಡ್ ಬೈ ವಿದ್ಯುತ್ ಆವೇಶ. ಒಂದು ವಿದ್ಯುತ್ ಆವೇಶವನ್ನ ಒಂದು ಅಂದ್ರೆ ಋಣಾತ್ಮಕ ಬದಿಯಿಂದ ಧನಾತ್ಮಕ ಬದಿಗೆ ಸಾಗಿಸಲು ಎಷ್ಟು ಕೆಲಸ ಮಾಡ್ತೇವೆ, ಅದು ನಮಗೇನ್ ಕೊಡತ್ತೆ ಅಂದ್ರೆ ವಿಭವಾಂತರವನ್ನ ಕೊಡತ್ತೆ. ಇದು ವಿಭವಾಂತರದ ಸೂತ್ರ, ಗೊತ್ತಿರ್ಬೇಕು ನಿಮಗೆ. ಹೌದಾ? ಇನ್ನು ವಿದ್ಯುತ್ ವಿಭವಾಂತರದ ಏಕಮಾನ ಅಂತ ಬಂದಾಗ ಅದು ವೋಲ್ಟ್. ವಿದ್ಯುತ್ ವಿಭವಾಂತರದ ಏಕಮಾನ ವೋಲ್ಟ್ ಆಗಿರತ್ತೆ. ಓಕೆನಾ? ಸೊ ಇದರ ಆಧಾರದ ಮೇಲೂ ನಮಗೆ ಸಮಸ್ಯೆಗಳು ಬರ್ತವೆ. ನೆಕ್ಸ್ಟ್, ಯಾವುದೇ ಅನುಕ್ರಮವಾದ ವಿದ್ಯುತ್ ವಾಹಕದ ಎರಡು ಬಿಂದುಗಳು, ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ನಡುವೆ ಒಂದು ಕೂಲಂಬ್ ಆವೇಶವನ್ನು ಅಂದ್ರೆ ಈ ಒಂದು ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ಹೌದಾ? ಸೊ ಈಗ ಒಂದು ಕೂಲಂಬ್ ಆವೇಶವನ್ನ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಸಾಗಾಣಿಕೆ ಮಾಡೋದಕ್ಕೆ, ಹೌದಾ, ಕೆಲಸ ಆಗತ್ತೆ. ಎಷ್ಟು ಕೆಲಸ ಆಗತ್ತೆ? 1 ಜೋಲ್ನಷ್ಟು ಕೆಲಸದ ಏಕಮಾನ ಏನು? 1 ಜೋಲ್. 1 ಜೋಲ್ ಕೆಲಸ ನಡೆದರೆ ಎರಡು ಬಿಂದುಗಳ ನಡುವಿನ 1 ವೋಲ್ಟ್ ಆಗಿರತ್ತೆ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, 1 ವೋಲ್ಟ್ ಅಂದ್ರೆ ಏನು? 1 ವೋಲ್ಟ್ ಅಂದ್ರೆ 1 ಜೋಲ್ನಷ್ಟು ಕೆಲಸ ನಡೆದಿದೆ. ಯಾವ ರೀತಿ ಕೆಲಸ? 1 ಕೂಲಂಬ್ ವಿದ್ಯುತ್ತಾವೇಶವನ್ನ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಸಾಗಿಸೋದಕ್ಕೆ 1 ಜೋಲ್ನಷ್ಟು ಕೆಲಸ ನಡೆದಿದೆ. ಈ ರೀತಿ ಆದಾಗ ನಮಗೆ ಸಿಗುವ ವಿಭಾಂತರ 1 ವೋಲ್ಟ್ ಆಗಿರತ್ತೆ. ಯಾವಾಗ 1 ಕೂಲಂಬ್ ಆವೇಶವನ್ನು 1 ಜೋಲ್ನಷ್ಟು ಕೆಲಸ ಆಗಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಸಾಗಿಸ್ತೇವೋ ಅವಾಗ ಅಲ್ಲಿ 1 ವೋಲ್ಟ್ ವಿಭವಾಂತರ ಸೃಷ್ಟಿಯಾಗತ್ತೆ. ಓಕೆನಾ? ಸೊ ಇದು 1 ವೋಲ್ಟ್ನ ವ್ಯಾಖ್ಯಾನ. ನೆಕ್ಸ್ಟ್, ವೋಲ್ಟ್ ಮೀಟರ್. ಸೊ ಈಗ ನಾವು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯೋದಕ್ಕೆ ಒಂದು ಉಪಕರಣವನ್ನ ಬಳಸ್ತೇವೆ. ಯಾವುದದು? ವಿದ್ಯುತ್ ಪ್ರವಾಹ ಅಂದ್ರೆ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯೋದಕ್ಕೆ ಒಂದು ಉಪಕರಣವನ್ನ ಬಳಸ್ತೇವೆ. ಏನು? ಯಾವ ಉಪಕರಣ ಅದು? ಯಾರು ಹೇಳ್ತೀರಾ? ಎಸ್, ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯೋದಕ್ಕೆ ಯಾವ ಒಂದು ಉಪಕರಣವನ್ನ ಉಪಯೋಗಿಸ್ತೇವೆ?
ನಾಗರತ್ನ, ವೆರಿ ಗುಡ್. ಅಮೀಟರ್ ಅನ್ನು ಉಪಯೋಗಿಸ್ತೇವೆ, ಹೌದಾ? ಅದೇ ರೀತಿಯಾಗಿ ವಿಭವಾಂತರನ್ನ ಅಳೆಯೋದಕ್ಕೆ ಒಂದು ವಿದ್ಯುತ್ ಮಂಡಲದಲ್ಲಿ ಎಷ್ಟು ವಿಭವಾಂತರ ಇದೆ? ಎಸ್ ಐಶು, ಕರೆಕ್ಟ್, ಆಂಪಿಯರ್. ಆಂಪಿಯರ್ ಅಲ್ಲ, ಎಮೀಟರ್ ಅದು. ನಾಗರತ್ನ ಎಮೀಟರ್, ಬಸವರಾಜು ಎಮೀಟರ್, ಸಮೀರ್ ಎಮೀಟರ್. ಓಕೆ. ಸೊ ಅದೇ ರೀತಿಯಾಗಿ ವೋಲ್ಟ್ ಅಂದರೆ ಈ ಒಂದು ವಿಭವಾಂತರವನ್ನ ಅಳೆಯೋದಕ್ಕೆ ನಾವು ವೋಲ್ಟ್ ಮೀಟರ್ ಅನ್ನೋ ಉಪಕರಣವನ್ನ ಏನು ಉಪಯೋಗಿಸ್ತೇವೆ. ಇಲ್ಲಿ ನೋಡಿ, ಯಾವುದೇ ಬಿಂದುಗಳ ನಡುವಿನ ವಿಭವಾಂತರವನ್ನು, ಅಂದ್ರೆ ಯಾವುದೇ ಒಂದು ವೈರ್ ತಗೊಂಡಿದ್ರೆ ಆ ಎರಡು ವೈರ್ನ ತುದಿಗಳಲ್ಲಿ, ಹೌದಾ, ಎಷ್ಟು ವಿಭವಾಂತರ ಇದೆ ಅದನ್ನ ಅಳೆಯೋದಕ್ಕೆ ನಾವು ವೋಲ್ಟ್ ಮೀಟರ್ ಅನ್ನು ಸಮಾಂತರವಾಗಿ, ಅಲ್ಲಿ ನೋಡಿದ್ರಿ, ಅಮ್ಮೀಟರ್ ಅನ್ನ ಸರಣಿಯಾಗಿ ನಾವು ವಿದ್ಯುತ್ ಮಂಡಲದಲ್ಲಿ ಜೋಡಿಸ್ತೇವೆ. ಆದ್ರೆ ಇಲ್ಲಿ ವೋಲ್ಟ್ ಮೀಟರ್ ಅನ್ನ ಸಮಾಂತರವಾಗಿ ಜೋಡಿಸ್ತೇವೆ. ಏನಿದು ಸರಣಿಯಾಗಿ ಮತ್ತು ಸಮಾಂತರವಾಗಿ ಅನ್ನೋದು ಎರಡನೇ ಸೆಷನ್ ಅಲ್ಲಿ ನಾವು ಕಲಿತೇವೆ. ಓಕೆನಾ? ಸದ್ಯಕ್ಕೆ ನೆನಪಿಟ್ಕೊಳ್ಳಿ, ವೋಲ್ಟ್ ಮೀಟರ್ ಸಮಾಂತರವಾಗಿ ನಾವು ಕನೆಕ್ಟ್ ಮಾಡ್ತೇವೆ, ಅದೇ ರೀತಿ ಅಮ್ಮೀಟರ್ನ ಸರಣಿಯಾಗಿ ನಾವು ಕನೆಕ್ಟ್ ಮಾಡ್ತೇವೆ. ಈಗ ಇಲ್ಲೊಂದು ಲೆಕ್ಕ ಇದೆ. 12 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 2 ಕೂಲಂಬ್ ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು? ಓಕೆ, ನಮಗ ಅವ್ರು ಏನೇನ್ ಕೊಟ್ಟಿದ್ದಾರೆ ಹೇಳಿ. ಮೊದಲಿಗೆ ದತ್ತಾಂಶ ಏನೇನಿದೆ ಅಲ್ಲಿ, ಗಿವನ್ ಅಂತ ಏನ್ ಹೇಳ್ತೇವೆ, ದತ್ತಾಂಶಗಳು ಏನೇನ್ ಕೊಟ್ಟಿದ್ದಾರೆ ಹೇಳಿ ಮಕ್ಕಳೇ. ಎಸ್, ಯಾರು ಹೇಳ್ತೀರಾ? ದತ್ತಾಂಶಗಳು ಏನೇನಿದೆ ಹೇಳಿ ಬೇಗ. ಒಂದು ಜೋಲ್, ಏನ್ ಒಂದು ಜೋಲ್? ಒಂದ್ ಜೋಲ್ಗೆ ಆನ್ಸರ್ ಬೇಡ, ದತ್ತಾಂಶಗಳು ಏನೇನು ಅಂತ ಕೇಳ್ತಿದ್ದೇನೆ. 12 ವೋಲ್ಟ್. ಪ್ರೀತಿ, ವಾಟ್ ಈಸ್ ದಟ್ 12 ವೋಲ್ಟ್? 12 ವೋಲ್ಟ್ ಅಂದ್ರೆ ಏನದು? ವೆರಿ ಗುಡ್, ಡ್ರಾ ಟು ಲೈಫ್ ಅಂತ. ವಿ ಇಸ್ ಈಕ್ವಲ್ ಟು 12 ವೋಲ್ಟ್. ಮತ್ತೆ 2 ಕೂಲಂಬ್ ಅಂದ್ರೆ ಏನದು? 2 ಕೂಲಂಬ್ ಅಂದ್ರೆ ನಾನು ಯಾವ ರೀತಿ ಬರಿತೇನೆ? ಏನದು 2 ಕೂಲಂಬ್ ಅಂದ್ರೆ? ವೆರಿ ಗುಡ್, ರಾಹುಲ್ ಸಿ ಭೂಷಣ್ ಅವರ್, ವೆರಿ ಗುಡ್. ಸೊ ಇಲ್ಲಿ ಏನು, ಕ್ಯೂ ಅಂದ್ರೆ ಏನು? 2 ಕೂಲಂಬ್. ಸೊ ಏನ್ ಕಂಡುಹಿಡಿಬೇಕು ನಮಗೆ? ನಾವಿಲ್ಲಿ ಕಂಡುಹಿಡಿಬೇಕಾಗಿದ್ದು ಕೆಲಸ ಎಷ್ಟು, ಡಬ್ಲ್ಯೂ ಇಸ್ ಈಕ್ವಲ್ ಟು ವಾಟ್, ಹೌದಾ? ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ಡಬ್ಲ್ಯೂ ಬೇಕಾಗಿದೆ ಅಲ್ವಾ? ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಕ್ಯೂ ಏನಾಗಿದೆ, ಈ ಕಡೆ ಭಾಗಾಕಾರವಾಗಿದೆ, ಡಿವಿಷನ್ ಆಗಿದೆ, ಅದು ಈ ಕಡೆ ಹೋದಾಗ ಮಲ್ಟಿಪ್ಲಿಕೇಶನ್ ಅಥವಾ ಗುಣಾಕಾರ ಆಗತ್ತೆ. ಸೊ ವಿ ಇಂಟು ಕ್ಯೂ. ವಿ ಎಷ್ಟಿದೆ? 12 ಇದೆ, ಹೌದಾ? ಕ್ಯೂ ಎಷ್ಟಿದೆ? 2 ಇದೆ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಏನಾಗತ್ತೆ ಅಲ್ಲಿ? 24 ಜೂಲ್ಸ್ ಆಗತ್ತೆ. ಒಂದೇ ನಿಮಿಷ. ಓಕೆ ಮತ್ತೆ, ಸೊ ಅಲ್ಲೇನಾಗತ್ತೆ, ಡಬ್ಲ್ಯೂ ಇಸ್ ಈಕ್ವಲ್ ಟು 24 ಜೂಲ್ಸ್ ಆಗತ್ತೆ. ಓಕೆನಾ? 24 ಎಚ್ ಅಲ್ಲ, 24 ಜೂಲ್ಸ್ ಆಗತ್ತೆ, ಹೌದಾ? ನೆಕ್ಸ್ಟ್ ಈ ರೀತಿ ಸಾಲ್ವ್ ಮಾಡ್ಬೇಕು. ಇಲ್ಲಿ ನೋಡಿ, ವಿಭವಾಂತರ ವಿ ಇಸ್ ಈಕ್ವಲ್ ಟು 12 ವೋಲ್ಟು, ಹೌದಾ? ಕ್ಯೂ ಅಂದ್ರೆ ವಿದ್ಯುತ್ತಾವೇಶ 2 ಕೂಲಂಬು, ಅಂದ್ರೆ 2 ಕೂಲಂಬ್ ವಿದ್ಯುತ್ತಾವೇಶವನ್ನ 24 ಜೋಲ್ಸ್ ವರ್ಕ್ ಡನ್ ಅಂದ್ರೆ ಕೆಲಸ ಆದ್ಮೇಲೆ ಅಷ್ಟು ವಿಭವಾಂತರ ಸೃಷ್ಟಿಯಾಗತ್ತೆ. ಎಷ್ಟು? 12 ವೋಲ್ಟ್ಗಳಷ್ಟು.
ಹೌದಾ? ಸೊ 12 ವೋಲ್ಟ್ಗಳಿದ್ರೆ 24 ಜೋಲ್ ಕೆಲಸದಿಂದ 2 ಕೂಲಂಬನ್ನ ನಾವು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರ್ತೇವೆ ಅಂತ. ಓಕೆ, ನೆಕ್ಸ್ಟ್ ವಿದ್ಯುತ್ ಮಂಡಲದ ರೇಖಾಚಿತ್ರ. ಅಂದ್ರೆ ಯಾವ ರೀತಿ ನಾವು ವಿದ್ಯುತ್ ಮಂಡಲವನ್ನ ಬರಿಬೇಕು ಅಂತ. ಸೊ ಇಲ್ಲಿ ನೋಡಿ, ವಿದ್ಯುತ್ ಮಂಡಲದಲ್ಲಿ ಏನೇನಿರತ್ತೆ? ವಿದ್ಯುತ್ ಕೋಶ, ಹಲವಾರು ವಿದ್ಯುತ್ ಕೋಶಗಳನ್ನ ಜೋಡಿಸಿದ್ರೆ ಅದೇ ಬ್ಯಾಟ್ರಿ ಆಗತ್ತೆ. ಅದೇ ರೀತಿ ಪ್ಲಗ್ ಕೀ ಅಂದ್ರೆ ನೀವು ಸ್ವಿಚ್ ಅಂತ ತಿಳ್ಕೊಬಹುದು. ವಿದ್ಯುತ್ ಅವಯವಗಳು ಮತ್ತು ಸಂಪರ್ಕ ತಂತಿಗಳು. ವಿದ್ಯುತ್ ಅವಯವಗಳು ಅಂದ್ರೆ ವಿದ್ಯುತ್ ಸೋರ್ಸಸ್ಗಳು, ಲೈಟ್ ಆಗಿರಬಹುದು, ಹೌದಾ? ಅದೇ ರೀತಿ ಸಂಪರ್ಕ ತಂತಿಗಳು, ಈ ರೀತಿ ಸಂಪರ್ಕ ತಂತಿಗಳು ಬೇಕು. ಸಾಮಾನ್ಯವಾಗಿ ಮಂಡಲದ ರೇಖಾಚಿತ್ರವನ್ನು ಅನುಕೂಲಕರವಾಗಿ ಬರೆಯಲು ಮಂಡಲದ ವಿವಿಧ ಘಟಕಗಳ ಸೂಕ್ತ ಚಿಹ್ನೆಗಳಿಂದ ಪ್ರತಿನಿಧಿಸಲಾಗಿದೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ, PDF ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಗೂಗಲ್ ಅಲ್ಲಿ. ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದಾರೆ. ಆ ಚಾರ್ಟ್ ಅಲ್ಲಿ ವಿದ್ಯುತ್ ಮಂಡಲದಲ್ಲಿ ನಾವು ಬ್ಯಾಟ್ರಿಯನ್ನ ಯಾವ ರೀತಿ ಗುರುತಿಸ್ತೇವೆ? ಈ ರೀತಿ ವಿದ್ಯುತ್ ಕೋಶವನ್ನ ಈ ರೀತಿ ಗುರುತಿಸ್ತೇವೆ. ಅದೇ ರೀತಿ ಬ್ಯಾಟ್ರಿ ಅಂದ್ರೆ ಹಲವಾರು ವಿದ್ಯುತ್ ಕೋಶಗಳು, ಈ ರೀತಿ ಗುರುತಿಸ್ತೇವೆ. ಇದು ಬ್ಯಾಟರಿ. ಈ ರೀತಿ ಇದ್ರೆ ಅದು ಕೀ, ಈ ರೀತಿ ಓಪನ್ ಇದ್ರೆ ಅದು ಆನ್ ಆಗಿರೋ ಸ್ವಿಚ್ ಅಂತ. ಓಕೆ, ಇದೇ ರೀತಿಯಾಗಿ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆ ಒಂದು ಚಾರ್ಟ್ ಇದೆ, ಅದನ್ನ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಜಾರ್ಜ್ ಸೆಮೆನ್ ಓಮ್. ಇನ್ನು ಓಮ್ನ ನಿಯಮ ಅಂತ ಬರುತ್ತೆ. ಸೊ ಓಮ್ ಅನ್ನೋರು ಏನ್ ಮಾಡ್ತಾರೆ, ಈ ನಮ್ಮ ವಿಭವಾಂತರ ಇದೆ ಅಲ್ಲ, ಅವರ ಪ್ರಕಾರ ಏನು ಅಂದ್ರೆ, ಈ ವಿಭವಾಂತರ ಏನ್ ಸೃಷ್ಟಿಯಾಗತ್ತೆ, ಹೌದಾ, ಅದು ವಿದ್ಯುತ್ ಪ್ರವಾಹಕ್ಕೆ, ಯಾವುದಕ್ಕೆ? ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರತ್ತೆ ಅಂತ ಹೇಳ್ತಾರೆ. ಇದು ಓಮ್ನ ನಿಯಮ ಅಂತ ಕರಿತೇವೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಇಲ್ಲಿ ನೋಡಿ, ಓಮ್ನ ನಿಯಮದ ಪ್ರಕಾರ ಏನು, ಈ ಒಂದು ವಿದ್ಯುತ್ ಮಂಡಲವನ್ನ ನೀವು ಕನ್ಸಿಡರ್ ಮಾಡಿದ್ರೆ ಸ್ಥಿರವಾದ ತಾಪಮಾನದಲ್ಲಿ, ತಾಪಮಾನ ಹೆಚ್ಚು ಕಡಿಮೆ ಆಗ್ಬಾರ್ದು, ತಾಪಮಾನ ಸ್ಥಿರವಾಗಿರ್ಬೇಕು. ಆವಾಗ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ, ಅಂದ್ರೆ ವಿದ್ಯುತ್ ಮಂಡಲ ಅಂತ ಪರಿಗಣಿಸೋಣ, ವಿದ್ಯುತ್ ಮಂಡಲವನ್ನ ನಾವು ಲೋಹದ ತಂತಿಯಿಂದ ಜೋಡಿಸಿದ್ದೇವೆ. ಸೊ ಆ ಲೋಹದ ತಂತಿಗೆ 2 ಬದಿ ಇರ್ತವೆ, ಹೌದಾ? 2 ಬದಿ ಇರ್ತವೆ. ಸೊ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅಂದ್ರೆ ವಿಭವಾಂತರ ಏನು ನೇರ ಅನುಪಾತದಲ್ಲಿ ಇರುತ್ತೆ. ಯಾರಿಗೆ? ವಿದ್ಯುತ್ ಪ್ರವಾಹಕ್ಕೆ. ಈಗ ನೀವು ಒಂದು ಸರ್ಕ್ಯೂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಒಂದು ವಿದ್ಯುತ್ ಮಂಡಲವನ್ನ ಕನ್ಸಿಡರ್ ಮಾಡಿದ್ರೆ, ಹೌದಾ? ಸೊ ಅಲ್ಲಿ ಈ ಒಂದು ಎಂಡ್ಗಳಿರತ್ತಲ್ಲ, ಈ ಒಂದು ತಂತಿಯ ನಡುವಿನ ವಿಭವಾಂತರ ಏನಿರತ್ತಲ್ಲ, ಈ ವಿಭವಾಂತರ ಆ ಒಂದು ಮಂಡಲದ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಅಂದ್ರೆ ವಿಭವಾಂತರ ಜಾಸ್ತಿ ಆದ್ರೆ ವಿದ್ಯುತ್ ಪ್ರವಾಹ ಜಾಸ್ತಿ ಆಗತ್ತೆ, ವಿಭವಾಂತರ ಕಡಿಮೆ ಆದ್ರೆ ವಿದ್ಯುತ್ ಪ್ರವಾಹ ಕಡಿಮೆ ಆಗತ್ತೆ. ಸೊ ಯಾಕೆ ಈ ಓಮ್ ಅನ್ನೋರು ಈ ರೀತಿ ನಿಯಮವನ್ನ ಕೊಟ್ರು, ಅದರ ಬಗ್ಗೆ ವಿವರವಾಗಿ ನಾವು ನಾಳೆ ಓಮ್ನ ನಿಯಮವನ್ನ ಕಲಿಯೋಣ. ಓಕೆನಾ? ಸೊ ಇವತ್ತು ನಾವು ವಿದ್ಯುತ್ ಪ್ರವಾಹ ಯಾವ ರೀತಿ ಸೃಷ್ಟಿಯಾಗತ್ತೆ, ವಿದ್ಯುತ್ ಪ್ರವಾಹದ ಸೂತ್ರ, ವಿದ್ಯುತ್ ಪ್ರವಾಹದ ಏಕಮಾನ ಮತ್ತು ಅದರ ಬಗ್ಗೆ ಒಂದು ಸಮಸ್ಯೆಯನ್ನ ನೋಡಿದ್ವಿ. ಅದೇ ರೀತಿ ವಿಭವಾಂತರ ಅಂದ್ರೆ ಏನು, ವಿಭವಾಂತರ ಯಾವ ರೀತಿ ಸೃಷ್ಟಿಯಾಗತ್ತೆ, ಅದರ ಸೂತ್ರವನ್ನ ಕೂಡ ನೋಡಿದ್ವಿ. ಓಮ್ನ ನಿಯಮದ ಬಗ್ಗೆ ಇಂಟ್ರೊಡಕ್ಷನ್ ಅನ್ನ ಕೊಟ್ಟೆ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಓಮ್ನ ನಿಯಮ ದ ಬಗ್ಗೆ ವಿಸ್ತಾರವಾಗಿ ಕಲಿಯೋಣ. ಓಕೆ, ಗ್ರಾಫಿಕಲ್ ಆಗಿ ಓಮ್ನ ನಿಯಮದ ಬಗ್ಗೆ ಕಲಿಯೋಣ. ಓಕೆನಾ? ಸೊ ಇವತ್ತಿನ ತರಗತಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಮೆಂಟ್ಸ್ ಅಲ್ಲಿ ಹಾಕಿ, ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಫೈನ್. ಸೊ ಲೆಟ್ ಮಿ ಎಂಡ್ ಅಪ್ ದ ಸೆಷನ್ ಹಿಯರ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. Bye bye. And please comment how was the class. Bye. Okay.